Praise the Lord. Praise the Lord. Hallelujah. ಶಬ್ದದೊಂದಿಗೆ hallelujah. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ 6 ತಿಂಗಳು ದೇವರು ನಮ್ಮೆಲ್ಲರನ್ನು ಅದ್ಭುತ ರೀತಿಯಾಗಿ ನಡೆಸಿ ಈ ವರ್ಷದಲ್ಲಿ ಅರ್ಧ ತಿಂಗಳು ಆಗಿ ಹೋಯಿತು. ಆದರೆ 6 ತಿಂಗಳು ದೇವರು ನಮ್ಮನ್ನು ಎಲ್ಲ ಕೇಡುಗಳಾಂತಗಳಿಂದಲೂ ಎಲ್ಲ ಆಪತ್ತುಗಳಿಂದಲೂ ಎಲ್ಲ ಶೋಧನೆಗಳಿಂದಲೂ ತಪ್ಪಿಸಿ ಅದ್ಭುತಗಳನ್ನು ಮಹತ್ಕಾರ್ಯಗಳನ್ನು ಆಶೀರ್ವಾದಗಳನ್ನು ಕೊಟ್ಟ ದೇವರಿಗೆ ಮುಂಜಾನೆ ಸಮಯದಲ್ಲಿ ಆತನ ಕೃಪೆಯನ್ನು ನೆನೆಸಿ ಆತನ ಕರುಣೆಯನ್ನು ನೆನೆಸಿ ಆತನ ದಯೆಯನ್ನು ನೆನೆಸಿ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ನಮ್ಮ ದೇವರು ನಮ್ಮ ಮೇಲೆ ದಯೆ ಇಡುವುದು ಮಾತ್ರವಲ್ಲ, ನಮ್ಮ ಜೀವಿತದಲ್ಲಿ ಆತನು ಮಾಡುವಂತ ಕಾರ್ಯಗಳನ್ನು ನಾವು ಕಣ್ಣಾರೆ ಕಾಣುವಂತೆ ಮಾಡುವ ದೇವರು ಆತನಲ್ಲಿದ್ದಾರೆ. ಇನ್ನು ಆಸಕ್ತಿಯನ್ನಾದರೂ ನೋಡಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಮಗೆ ಮಳೆ ಇರಲಿ, ಬಿಸಿ ಇರಲಿ, ಚಳಿ ಇರಲಿ, ಏನೇ ಇದ್ರೂ ಸಹ ನಮ್ಮ ಕ್ರಿಸ್ತನನ್ನ ಆರಾಧನೆ ಮಾಡಲಿಕ್ಕೆ ಇದು ಯಾವುದು ಸಹ ತಡೆ ಮಾಡುವುದಿಲ್ಲ. ಪೌಲನು ಹೀಗೆ ಹೇಳ್ತಾನೆ, ನಾನು ಅನುಕೂಲ ಇರುವ ಸಮಯದಲ್ಲೂ ಅನಾನುಕೂಲ ಇರುವ ಸಮಯದಲ್ಲೂ ನಾನು ಕರ್ತನನ್ನು ಆರಾಧಿಸಲಿಕ್ಕೆ ಏನ್ ಮಾಡ್ತೇನೆ, ನಾನು ಸುವಾರ್ತೆಯನ್ನು ಸಾರಲಿಕ್ಕೆ ನಾನು ನಿರತನಾಗುತ್ತೇನೆ ಎಂಬುದಾಗಿ. ಇವತ್ತು ದೇವರು ನಿಮ್ಮ ಆಸಕ್ತಿಯನ್ನು ನೋಡಿದರೆ ನಿಮ್ಮ ಜೀವಿತದಲ್ಲಿ ಆತನು ಆಶೀರ್ವಾದವನ್ನು ತರುವಾತನಾಗಿದ್ದಾನೆ. ನಾವೆಲ್ಲ ಸ್ವಲ್ಪ ಸಮಯ ಆತನಿಗೆ ಬಾಯಿಗಳನ್ನು ತೆರೆದು ಸ್ತೋತ್ರವನ್ನು ಸಲ್ಲಿಸೋಣ. ಆತನು ಮಾಡಿದ ಎಲ್ಲ ಉಪಕಾರಗಳಿಗೋಸ್ಕರ ಸ್ತೋತ್ರವನ್ನು ಸಲ್ಲಿಸೋಣ. ಈ ಒಂದು ಹೊಸ ತಿಂಗಳನ್ನು ಕೊಟ್ಟದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. 7ನೇ ತಿಂಗಳು ಆತನು ನಮ್ಮನ್ನು ಅದ್ಭುತ ರೀತಿಯಾಗಿ ನಡೆಸಲಿಕ್ಕೋಸ್ಕರ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಅಪ್ಪ, ನೀನು ಒಳ್ಳೆಯವನು ಸ್ವಾಮಿ. ಕರ್ತನೇ, ನೀನು ಒಳ್ಳೆಯವನು ಸ್ವಾಮಿ. ತಂದೆಯೇ, ನೀನು ಒಳ್ಳೆಯವನು ಸ್ವಾಮಿ. ಎಲ್ಲ ಪರಿಸ್ಥಿತಿಗಳಲ್ಲೂ ನೀನು ಒಳ್ಳೆಯವನು ಅಪ್ಪ. ನೀನು ಒಳ್ಳೆಯವನು ಮಾತ್ರವಲ್ಲ, ಒಳ್ಳೆತನ್ನೇ ಮಾಡುವಾತನಾಗಿದ್ದು ಸ್ವಾಮಿ. ಅದಕ್ಕೋಸ್ಕರ ನಾವು ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಬಾಯಿಗಳನ್ನು ತೆರೆದು ಸ್ತೋತ್ರವನ್ನು ಸಲ್ಲಿಸಿ. ಈ ಬಾಯಿಗಳನ್ನು ತೆರೆದು ಸ್ತೋತ್ರವನ್ನು ಸಲ್ಲಿಸುವಾಗ ಆತನು ನಿಮ್ಮ ಬಾಯಿಗಳನ್ನು ತುಂಬಿಸುವಾತನಾಗಿದ್ದಾನೆ. ನಾವು ಸತ್ತಂತ ದೇವರನ್ನು ಆರಾಧಿಸಲಿಕ್ಕೆ ಇವತ್ತು ಬರಲಿಲ್ಲ. ನಿತ್ಯವೂ ಜೀವಿಸುವ ಕರ್ತನನ್ನು ನಾವು ಇವತ್ತು ಆರಾಧಿಸಲಿಕ್ಕೆ ಬಂದಿದ್ದೇವೆ. ನನಗೋಸ್ಕರ, ನಿಮಗೋಸ್ಕರ, ಈ ಲೋಕದ ಜನರಿಗೋಸ್ಕರ ಸತ್ತು ಹೂಣಲ್ಪಟ್ಟು 3ನೇ ದಿವಸದಲ್ಲಿ ಎದ್ದು ಬಂದಂತ ಆ ಮೃತ್ಯುಂಜಯನಾದ ಜೀವಿಸುವ ಕರ್ತನನ್ನು ನಾವು ಇವತ್ತು ಆರಾಧಿಸುತ್ತೇವೆ. ಎಲ್ಲರೂ ಬಾಯಿಗಳನ್ನು ತೆರೆದು ಆ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಅಪ್ಪ, ನಿನ್ನ ಮಹಿಮೆ ಈ ಸ್ಥಳವನ್ನು ಆವರಿಸಿಕೊಳ್ಳಲಿ ಅಪ್ಪ. ನಿನ್ನ ಪ್ರಸನ್ನತೆ ಈ ಸ್ಥಳವನ್ನು ಆವರಿಸಿಕೊಳ್ಳಲಿ ಅಪ್ಪ. ನಿನ್ನ ಸ್ಪರ್ಶನೆ ಒಬ್ಬೊಬ್ಬರಿಗೆ ಉಂಟಾಗಲಿ ಸ್ವಾಮಿ. ಓ ನಿಮ್ಮ
ಸ್ತೋತ್ರ ತಂದೆ. Hallelujah. 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 ಸಂತೋಷವುಳ್ಳವರು ಗಟ್ಟಿಯಾಗಿ Hallelujah. Amen. The joy of the Lord. ಅಲ್ಲವಾ ಸ್ಟ್ರೆಂತ್ ಅಲ್ವಾ? ಸೌಂಡ್ ಇಲ್ಲ. The joy of the Lord. The joy of the Lord. Amen. Hallelujah. ನಮ್ಮ ತಂದೆಯ ಮನೆಯಲ್ಲಿ ನಮಗೆ ಯಾವಾಗಲೂ ದುಃಖವ ಅಲ್ಲ, ಯಾವಾಗಲೂ ಸಂತೋಷವೇ. ಆತನ ಮಂದಿರದಲ್ಲಿ ಕಳೆಯುವ ಒಂದು ದಿನ ಅದು ಬೇರೆ ಎಲ್ಲ ಸಹಸ್ರಗಳಿಗಿಂತಲೂ ಎಷ್ಟೋ ಉತ್ತಮವಾಗಿದೆ ಎಂದಾಗಿ. ಆಮೇಲೆ ನಾವಿವತ್ತು ಆತನನ್ನು ಆರಾಧಿಸಲಿಕ್ಕೆ ಬಂದಿದ್ದೇವೆ. ದೇವರ ವಾಕ್ಯ ಇರ್ತದೆ, ದೇವರನ್ನ ನಾವು ಸನ್ಮಾನಿಸಿದ್ರೆ ಆತನು ನಮ್ಮನ್ನು ಸನ್ಮಾನಿಸುತ್ತಾನೆ ಎಂಬುದಾಗಿ. ಹಾಲೆಲೂಯ. ನಮ್ಮನ್ನು ಕರೆದ ದೇವರು ಆತನು ನಂಬಿಗಸ್ತನಾಗಿದ್ದಾನೆ. ಆತನು ನಮ್ಮನ್ನ ಬರಿ ಕೈಯಲ್ಲಿ ಎಂದಿಗೂ ಬಿಡುವ ದೇವರು ಅಲ್ಲ. ಆಮೇಲೆ ಹಾಲೆಲೂಯ. ಪಕ್ಕದಲ್ಲಿ ಕೈಕೊಟ್ಟೆಯಲ್ಲಿ ಯು ಆರ್ ಬ್ಲೆಸ್ಡ್ ಎಂಬುದಾಗಿ, ಯು ಆರ್ ಬ್ಲೆಸ್ಡ್ ಎಂಬುದಾಗಿ. ಎಷ್ಟು ಮಂದಿ ನಂಬ್ತೀರಾ ನೀವು ನಿಜವಾಗಿಯೂ ಆಶೀರ್ವದಿಸಲ್ಪಟ್ಟವರಾಗಿದ್ದೇವೆ ಎಂಬುದಾಗಿ? ನಾವು ನಿಜವಾಗಿಯೂ ಆಶೀರ್ವದಿಸಲ್ಪಟ್ಟವರಾಗಿದ್ದೇವೆ. ಹಾಲೆಲೂಯ. ನಾವೆಲ್ಲ ಒಟ್ಟಾಗಿ ಸೇರಿ ನನ್ನ ಕರೆದವನಿಗೆ ನಿನ್ನ ನಾಮವ ಘನಪಡಿಸು ಎಂಬುದಾಗಿ ಹಾಡುತ್ತಾ ಆತ ನಾಮವನ್ನು ಮಾಡಿದ್ದೇವೆ. ಸಂತೋಷಪೂರ್ವಕವಾಗಿ
ಶಕ್ತಿಯನ್ನ ಧ್ಯಾನಿಸುತ್ತಾ ನಾವೆಲ್ಲರೂ ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಪೂರ್ಣ ಮನಸ್ಸಿನಿಂದ ಹೇಳೋಣ, ದೇವರೇ ನೀನು ನನ್ನ ಮೇಲೆ ಇಟ್ಟ ಮೇಲುಗಳು ಅದು ಶ್ರೇಷ್ಠವಾಗಿದೆ ಅಪ್ಪ. ನೀನು ನನ್ನ ಮೇಲೆ ಇಟ್ಟ ಮೇಲುಗಳು ಅದು ಉನ್ನತವಾಗಿದೆ ಅಪ್ಪ. ಅದಕ್ಕೋಸ್ಕರ ನಾನು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನಿನ್ನ ಹಾಗೆ ಯಾರಿಲ್ಲ.
ನಾವು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧನೆ ಮಾಡಿಕಪ್ಪ. ನಮ್ಮೆಲ್ಲರಿಗೆ ನೀನು ಕೊಟ್ಟಂತ ಕೃಪೆಗೋಸ್ಕರ ಸ್ತೋತ್ರಪ್ಪ. ಪೌಲನು ಹೇಳಿದಾಗೆ ಅನುಕೂಲವಿದ್ದ ಸಮಯದಲ್ಲೂ ಅನಾನುಕೂಲವಿದ್ದ ಸಮಯದಲ್ಲಪ್ಪ ನಾವು ನಿನ್ನನ್ನು ಆರಾಧಿಸಲಿಕ್ಕೆ ತಂದೆ ತವಕ ಪಡುತ್ತೇವಪ್ಪ. ಹಾಲೆಲೂಯ ಅಪ್ಪ, ನಿನಗೆ ಸ್ತೋತ್ರ, ಆರಾಧನೆ, ಮಹಿಮೆಯಿಂದಕ್ಕಾಗಿ ಸ್ತೋತ್ರ. ಮುಂದಿನ ಪ್ರತಿಯೊಂದು ಭಾಗಗಳನ್ನು ನೀನು ಹೇಳವಾಗಿ ಆಶೀರ್ವದಿಸಪ್ಪ. ಪ್ರತಿಯೊಂದು ಭಾಗದಲ್ಲೂ ಅಪ್ಪ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ ರಾಜನೇ. ತಂದೆ ಕೂಡಿ ಬಂದ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಬಂದವರು ಬಂದ ಹಾಗೆಲ್ಲಪ್ಪ ನಿನ್ನಿಂದೊಂದು ಸಮಾಧಾನ, ನಿನ್ನಿಂದೊಂದು ಶಾಂತಿ, ನಿನ್ನಿಂದ ಒಂದು ಬಿಡುಗಡೆಯನ್ನ ಹೊಂದಿಕೊಂಡು ತಂದೆ ಹೋಗ್ಲಿಕ್ಕಾಗುವಂತೆ ನೀನು ಸಹಾಯ ಮಾಡು ತಂದೆ. ಹಾಲೆಲೂಯ, ನೀನು ಮಹಿಮೆಯಿಂದ ಮಹಿಮೆಗೆ, ಪ್ರಭಾವದಿಂದ ಪ್ರಭಾವಕ್ಕೆ ನಡೆಸು ಸ್ವಾಮಿ. ಎಲ್ಲವನ್ನ ನಿನ್ನ ಕರಗಳಲ್ಲಿ ಒಪ್ಪಿಸ್ತೇನೆ. ಎಲ್ಲ ಘನಮಾನಗಳನ್ನು ನಿನಗೊಬ್ಬರಿಗೆ ಸಲ್ಲಿಸುವುದರ ಜೊತೆಗೆ ಯೇಸು ಕ್ರಿಸ್ತನಲ್ಲಿ ಬೇಡಿದ್ದೇನೆ ನನ್ನ ಪ್ರೀತಿಯುಳ್ಳ ತಂದೆ. ನಾನು ಆರಿಸಿಕೊಂಡ ಭಾಗ 1 ಕೊರಿಂಥ ಪತ್ರಿಕೆ ಅದರಲ್ಲಿ 11ನೇ ಅಧ್ಯಾಯ 17ನೇ ವಾಕ್ಯದಿಂದ ಇವತ್ತು ನಾವು ಧ್ಯಾನ ಮಾಡುವ. ಇವತ್ತು ಕರ್ತನ ಮೇಜಿನಲ್ಲಿ ನಾವು ಪಾಲು ತೆಗೆದುಕೊಂಡಿದ್ದೆವು. ಕರ್ತನ ಮೇಜಿನಲ್ಲಿ ಪಾಲು ತೆಗೆದುಕೊಂಡ ಮೇಲೆ ಆ ದೇವರ ವಾಕ್ಯದ ಒಂದು ಸತ್ಯ, ಪ್ರಸಕ್ತವಾದ ಸತ್ಯವನ್ನು ನಾವು ತಿಳಿದುಕೊಳ್ಳಲೇಬೇಕು. ನಾವು ಅನೇಕ ಸಮಯದಿಂದ ಈ ಒಂದು ಮೇಜಿನಲ್ಲಿ ಪಾಲು ತೆಗೆದುಕೊಳ್ತೇವೆ. ದೇವರ ವಾಕ್ಯದ ಪ್ರಕಾರ ಈ ಮೇಜಿನ ಬಗ್ಗೆ ಏನು ಹೇಳ್ತದೆ, ಈ ಮೇಜಿನಲ್ಲಿ ಏನೆಲ್ಲ ಆಶೀರ್ವಾದ ಉಂಟು, ಇವತ್ತು ಅದನ್ನು ನಾನು ಸ್ವಲ್ಪ ಸಮಯ ನಿಮ್ಮೊಂದಿಗೆ ಹಂಚಲಿಕ್ಕೆ ಇಷ್ಟಪಡುತ್ತೇನೆ. 1 ಕೊರಿಂಥ ಪತ್ರಿಕೆ ಅದರಲ್ಲಿ 11ನೇ ಅಧ್ಯಾಯ ಅದರಲ್ಲಿ 17ನೇ ವಾಕ್ಯದಿಂದ ಯಾರಾದರೂ ಅನ್ಬೋದು. ನಾನು ಹೀಗೆ ನಿಮಗೆ ಅಪ್ಪಣೆ ಕೊಡುವಲ್ಲಿ ನಿಮ್ಮನ್ನು ಹೊಗಳುವುದಿಲ್ಲ, ಯಾಕೆಂದರೆ ನೀವು ಕೂಡಿ ಬರುವುದರಿಂದ ಕೀಳಾಗುತ್ತದೆ ಹೊರತು ಮೇಲಾಗುವುದಿಲ್ಲ. ಹೇಗೆಂದರೆ ಮೊದಲನೇದು ನೀವು ಸಭೆಯಾಗಿ ಕೂಡಿ ಬರುವಾಗ ನಿಮ್ಮಲ್ಲಿ ಭೇದಗಳು ಉಂಟಾಗುತ್ತವೆ ಎಂದು ಕೇಳುತ್ತೇನೆ. ಮತ್ತು ಇದನ್ನು ನಿಜವೆಂದು ಸ್ವಲ್ಪ ಮಟ್ಟಿಗೆ ನಂಬುತ್ತೇನೆ ಎಂಬುದಾಗಿ ನಾವು ಪ್ರಾರ್ಥನಾ ಪೂರ್ವಕವಾಗಿ ನಾವು ಧ್ಯಾನ ಮಾಡುವ. ಹಲ್ಲೆಲೂಯ. ಇಲ್ಲಿ ನೋಡಿ, ಪೌಲನು ಬರೆಯುತ್ತಾ ಇದ್ದಾನೆ, ಕೊರಿಂಥ ಸಭೆಗೆ ಬರೆಯುತ್ತಾ ಇದ್ದಾನೆ. ಈ ಕೊರಿಂಥ ಸಭೆಯಲ್ಲಿ ಒಂದು ಸಂಗತಿ ನಡೆಯುವುದನ್ನು ಇಲ್ಲಿ ಬರೀತಾ ಇದ್ದಾನೆ. ಏನು ಬರೆಯುತ್ತಿದ್ದಾನೆ ಅಂತ ಹೇಳಿದ್ರೆ, ದೇವರ ಮೇಜಿನಲ್ಲಿ ಪಾಲು ತೆಗೆದುಕೊಳ್ಳಬೇಕಾದ್ರೆ ನಾವು ಹೇಗೆ ತಗೊಳ್ಬೇಕಂದ್ರೆ ಸಭೆಯಾಗಿ ಒಂದಾಗಿ ಕೂಡಿ ನಾವು ಏನ್ ಮಾಡ್ಬೇಕು, ಈ ಮೇಜಿನಲ್ಲಿ ಪಾಲು ತೆಗೆದುಕೊಳ್ಳಬೇಕು. ಆಮೇಲೆ ನಾವು ಆದಿ ಸಭೆಯಲ್ಲೆಲ್ಲ ಏನ್ ಮಾಡ್ತಿದ್ರು ಗೊತ್ತುಂಟ, ಅಲ್ಲಿ ಹಬ್ಬ ಅವರಿಗೆ, ಫೀಸ್ಟ್ ಅವರಿಗೆ. ಆದಿ ಸಭೆಯಲ್ಲಿ ಈ ಒಂದು ಕರ್ತನ ಮೇಜಿನಲ್ಲಿ ಪಾಲು ತೆಗೆದುಕೊಳ್ಳುವುದು ಅಂತ ಹೇಳಿದ್ರೆ ಅದು ದೊಡ್ಡ ಒಂದು ಹಬ್ಬವಾಗಿದೆ. ಅವರು ಫೆಲೋಶಿಪ್ ಇಡ್ತಾರೆ, ಊಟ ಲಂಚ್ ಎಲ್ಲ ಅರೇಂಜ್ಮೆಂಟ್ ಮಾಡ್ತಾರೆ. ನಂತರ ಅವರು ಏನ್ ಮಾಡ್ತಿದ್ರು, ಈ ಒಂದು ಕರ್ತನ ಮೇಜಿನಲ್ಲಿ ಏನ್ ಮಾಡ್ತಾರೆ, ಪಾಲು ತೆಗೆದು ಹೋಗ್ತಾ ಇದ್ರು. ಹಲ್ಲೆಲೂಯ. ಇವತ್ತು ಸಹ ಹಾಗೆ ನಾವು ಅಲ್ಲಿ ಒಟ್ಟಾಗಿ ಸಭೆಯಾಗಿ ಕೂಡಿ ಬಂದಿದ್ದೇವೆ. ಸಭೆಯಾಗಿ ಕೂಡಿ ಬರುವಾಗ ಈ ಒಂದು ಮೇಜಿನಲ್ಲಿ ಪಾಲು ತೆಗೆದುಕೊಳ್ಳುವಾಗ ನಮಗೆ ಏನಾಗಬೇಕು, ಆಶೀರ್ವಾದ ಬರಬೇಕು. ಅಲ್ಲಿ 133 ಕೀರ್ತನೆ ಹೇಳ್ತದೆ, ಆಹಾ ಸಹೋದರರು ಒಂದಾಗಿ ಇರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯ, ಅಲ್ಲಿ ಜೀವ ಮತ್ತು ಆಶೀರ್ವಾದಗಳು ಇರುತ್ತದೆ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಹಾಗಾದ್ರೆ ಕೂಡಿ ಬರುವುದು ಒಂದು ದೊಡ್ಡ ಆಶೀರ್ವಾದ. ಇವತ್ತು ನಾವೆಲ್ಲರೂ ಇಲ್ಲಿ ಕೂಡಿ ಬಂದಿದ್ದೇವೆ. ಆಮೇಲೆ ನಮಗೆ ಇದು ದೊಡ್ಡ ಆಶೀರ್ವಾದ. ಕರ್ತನ ಮೇಜಿನಲ್ಲಿ ನಾವು ಪಾಲು ತೆಗೆದುಕೊಂಡಿದ್ದೇವೆ, ಇದು ದೊಡ್ಡ ಆಶೀರ್ವಾದ. ಇಲ್ಲಿ ಪೌಲ ಬರೀತಿದ್ದಾನೆ ಏನಂತ ಹೇಳಿದ್ರೆ ನೀವು ಕೂಡಿ ಬರುವುದರಿಂದ ಕೇಡಾಗುತ್ತದೆ ಹೊರತು ಮೇಲಾಗುವುದೇ ಇಲ್ಲ ಎಂಬುದಾಗಿ ಮಾತನಾಡ್ತಾರೆ. ಯಾಕೆ ಪೌಲನು ಈ ಕೊರಿಂಥ ಸಭೆಗೆ ಬರೆಯುತ್ತಿದ್ದಾನೆ ಅಂತ ಹೇಳಿದ್ರೆ, ನಾವು ಕೂಡಿ ಬರುವಾಗ ದೇವರು ಇಷ್ಟಪಡುವುದೇನು ಗೊತ್ತುಂಟ, ನಾವೆಲ್ಲರೂ ಒಂದೇ ಕುಟುಂಬವಾಗಿರಬೇಕು. ಯಾಕಂದ್ರೆ ನಾವು ಯಾವುದನ್ನು ಸೇವಿಸಲಿಕ್ಕೆ ಬಂದಿದ್ದೇವೆ, ಒಂದೇ ದೇಹವಾಗಿರುವ ಅಲ್ಲಿ ಕರ್ತನ ದೇಹವನ್ನು ನಾವು ರೊಟ್ಟಿಯನ್ನು ಸ್ವೀಕಾರ ಮಾಡಲಿಕ್ಕೆ ಬರುವಾಗ ನಾವೆಲ್ಲರೂ ಒಂದೇ ಮನಸ್ಸುಳ್ಳವರಾಗಿರಬೇಕು. ಯಾಕಂತ ಹೇಳಿದ್ರೆ ನಾವು ಯಾವುದರಲ್ಲಿ ಪಾಲು ತೆಗೆದುಕೊಳ್ಳುತ್ತಾ ಇದ್ದೆವು, ಕರ್ತನ ಮೇಜಿನಲ್ಲಿ ಪಾಲು ತೆಗೆದುಕೊಳ್ಳುತ್ತಾ ಇದ್ದೆವು. ನೀವು ನೋಡಿ 1 ಕೊರಿಂಥ 10ನೇ ಅಧ್ಯಾಯ 17ನೇ ವಾಕ್ಯ ಓದಿ ನೋಡ್ರಿ. 1 ಕೊರಿಂಥ 10ನೇ ಅಧ್ಯಾಯ 17ನೇ ವಾಕ್ಯ. ರೊಟ್ಟಿಯು ಒಂದೇ ಆಗಿರುವುದರಿಂದ ನೋಡಿ, ಅನೇಕರಾಗಿರುವ ನಾವು ಏನಾಗಿದ್ದೇವೆ, ಇವತ್ತು ಒಂದೇ ದೇಹದಂತಿದ್ದೇವೆ. ಇವತ್ತು ಒಂದೇ ದೇಹದಲ್ಲಿ ನಾವು ಪಾಲು ತೆಗೆದುಕೊಂಡೇವೆ. ಹೀಗೇನಾಗಿದೆ, ಒಂದೇ ದೇಹದಂತಿದ್ದೇವೆ. ಎಷ್ಟು ಸಂತೋಷ ಪಡ್ತೇವೆ, ನಾವಿವತ್ತು ಒಂದೇ ದೇಹದಂತಿದ್ದೇವೆ. ಯಾಕೆ ಗೊತ್ತಾ, ಕರ್ತನ ದೇಹದಲ್ಲಿ ನಾವು ಪಾಲು ತೆಗೆದುಕೊಂಡಾದ್ರಿಂದ. ನಂತರ ವಾಕ್ಯ ಓದಿ. ಯಾಕೆಂದರೆ
ನಾವೆಲ್ಲರೂ ಒಂದೇ ರೊಟ್ಟಿಯಲ್ಲಿ ನಾವೇನ್ ಮಾಡ್ತೇವೆ? ಪಾಲು ತೆಗೆದುಕೊಂಡು ಏನ್ ಮಾಡ್ತೇವೆ? ತಿಂತಾ ಇದ್ದೇವೆ. ಎಷ್ಟು ಜನ ಪಾಲು ತೆಗೆದುಕೊಂಡು ತಿಂದಿದ್ದೀರಿ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ ಇದೆ, ಹಲ್ಲೆಲೂಯಾ. ಇದು ಏನು ರೊಟ್ಟಿ? ಜೀವದ ರೊಟ್ಟಿಯಾಗಿದೆ. ಯೇಸು ಸ್ವಾಮಿ ಹೇಳ್ತಾನೆ, ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 48ನೇ ವಾಕ್ಯ ಓದ್ರಿ. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 48ನೇ ವಾಕ್ಯ. ಅಲ್ಲಿ ನೋಡಿ, ಜೀವ ಕೊಡುವ ರೊಟ್ಟಿ ನಾನೇ. ನಿಮ್ಮ ಹಿರಿಯರು ಅಡವಿಯಲ್ಲಿ ಮನ್ನ ತಿಂದರು, ಸತ್ತು ಹೋದರು. ಪರಲೋಕದಿಂದ ಇಳಿದು ಬರುವ ರೊಟ್ಟಿ. ಪರಲೋಕದ ರೊಟ್ಟಿಯನ್ನು ತಿಂದವನು ಏನಾಗುದಿಲ್ಲಂತೆ? ಎಷ್ಟು ಸಂತೋಷ ಪಡ್ತಿದ್ದೀರಿ ನೀವು? ಯಾವ ರೊಟ್ಟಿಯನ್ನು ತಿಂದಿದ್ದೀರಿ? ಪರಲೋಕದ ರೊಟ್ಟಿಯನ್ನು ತಿಂದಿದ್ದೀರಿ. ಹಲ್ಲೆಲೂಯಾ. ಇವತ್ತು ನಾವು ಪರಲೋಕದ ರೊಟ್ಟಿಯನ್ನು ಭುಜಿಸಿದ್ದೇವೆ. ಇದು ಕರ್ತನ ದೇಹವಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಬೈಬಲ್ ಹೇಳ್ತದೆ, ಈ ಒಂದು ಸಭೆ, ಕೊರಿಂಥ ಸಭೆಯಲ್ಲಿ ಕೂಡಿ ಬರುವಾಗ ಏನಾಗ್ತದೆ? ಕೇಳಾಗ್ತದೆ ಅಂತ ವಾಕ್ಯ ಹೇಳ್ತದೆ. ಹಾಗಾದ್ರೆ ಸಭೆಯಾಗಿ ಕೂಡಿ ಬರುವಾಗ ನಾವು ಏನಾಗಿರ್ಬೇಕು? ಒಂದೇ ಮನಸ್ಸುಳ್ಳವರಾಗಿರಬೇಕು. 1 ಕೊರಿಂಥ 1ನೇ ಅಧ್ಯಾಯ 10ನೇ ವಾಕ್ಯ ಓದಿ ನೋಡ್ರಿ. 1 ಕೊರಿಂಥ 1ನೇ ಅಧ್ಯಾಯ 10ನೇ ವಾಕ್ಯ. ಅಲ್ಲಿ ನೋಡಿ, ಸಹೋದರರೇ, ನೋಡಿ, ಸಭೆಗೆ ಬಂದಾಗ ನಮ್ಮ ಮಾತು ಏನಾಗಿರ್ಬೇಕು? ಒಂದೇ ಆಗಿರ್ಬೇಕು. ಮತ್ತೆ ನಿಮ್ಮಲ್ಲಿ ಏನಿರಬಾರ್ದು? ಭೇದಗಳಿರಬಾರ್ದು. ಹಾಗಾದ್ರೆ ದೇವ ಸಭೆಯಲ್ಲಿ ಏನಿರಬಾರ್ದು? ಭೇದ ಇರಬಾರ್ದು. ದೇವ ಸಭೆಯಲ್ಲಿ ಏನಿಲ್ಲ? ಭೇದ ಇಲ್ಲ. ಮನುಷ್ಯರ ಸಭೆಯಲ್ಲಿ ಏನಿರ್ತದೆ? ಭೇದ ಇರ್ತದೆ. ಇದು ಯಾವ ಸಭೆ? ದೇವ ಸಭೆ. ಅಲ್ಲಿ ನಿಮ್ಮಲ್ಲಿ ಭೇದ ಇರಬಾರ್ದು. ನೋಡಿ, ನೀವು ಒಂದೇ ಮನಸ್ಸು, ಒಂದೇ ಅಭಿಪ್ರಾಯವು ಉಳ್ಳವರಾಗಿದ್ದು ಹೊಂದಿಕೆಯಿಂದಿರಬೇಕು ಎಂಬುದಾಗಿ ನಾನು ನಮ್ಮ ಕರ್ತನಾದ ಯೇಸು ಕ್ರಿಸ್ತರ ಹೆಸರಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಹೇಗಿರ್ಬೇಕಂತೆ? ಹೊಂದಿಕೆಯಿಂದ ಇರಬೇಕಂತೆ. ಒಬ್ಬೊಬ್ಬರನ್ನು ಏನ್ ಮಾಡ್ಬೇಕು? ಪ್ರೀತಿಸಬೇಕು. ಪ್ರೀತಿ ಏನ್ ಮಾಡ್ತದೆ? ಎಲ್ಲವನ್ನು ಒಟ್ಟು ಮಾಡುವ ಬಂಧವಾಗಿದೆ ಅಂತೆ. ಪ್ರೀತಿ ಬಿದ್ದು ಹೋಗುವುದಿಲ್ಲ ಅಂತೆ. ಯೇಸು ಸ್ವಾಮಿ ಯಾವ ರೀತಿ, ಎಷ್ಟರ ಮಟ್ಟಿಗೆ ನಮ್ಮನ್ನು ಪ್ರೀತಿಸಿದ? ತನ್ನ ಪ್ರಾಣವನ್ನು ಸಭೆಗೋಸ್ಕರ ಕೊಟ್ಟ. ಇವತ್ತು ಸಭೆಗೋಸ್ಕರ ಕೊಟ್ಟ ಪ್ರೀತಿ ನಾವು ಇತರರಿಗೆ ತೋರಿಸಬೇಕು. ಇಲ್ಲಿ ಯಾಕೆ ಕೊರಿಂಥ ಸಭೆಗೆ ಅವನು ಹೇಳಿದೆ ಅಂತ ಗೊತ್ತುಂಟ? ನಿಮಗೆ ಒಟ್ಟಾಗಿ ಸೇರುವಾಗ ನಿಮಗೆ ಕೇಳಾಗ್ತದೆ. ಯಾಕೆ ಅಂತ ಗೊತ್ತುಂಟ? ನಂತರ ವಾಕ್ಯದಲ್ಲಿ ಯಾಕೆಂದರೆ, ನನ್ನ ಸಹೋದರರೇ, ನಿಮ್ಮಲ್ಲಿ ಜಗಳಗಳುಂಟೆಂದು ನಿಮ್ಮ ವಿಷಯದಲ್ಲಿ ಕ್ರಿಯೆಯ ಮನೆಯವರಿಂದ ನನಗೆ ತಿಳಿಯಿತು. ಹಾಗಾದ್ರೆ ಏನು? ಜಗಳ ಇದ್ದ ಸಭೆ ಎಲ್ಲಿ ನಾವು ಒಂದಾಗಿ ಸೇರುವಾಗ ನಮಗೆ ಈ ಮೇಜಿನಲ್ಲಿ ಏನಾಗ್ತದಂತೆ? ಕೇಳಾಗ್ತದಂತೆ. ನೀವು ಒಂದಾಗಿ ಕೂಡಿ ಬರೋದ್ರಿಂದ ಏನಾಗ್ತದೆ? ಇಲ್ಲಿ ಹೇಳ್ತದೆ, ಕೇಳಾಗ್ತದೆ. ಯಾಕೆ ಕೇಳು? ಆ ಸಭೆಯಲ್ಲಿ ಏನು? ಜಗಳ. ಆ ಸಭೆಯಲ್ಲಿ ಏನು? ಭೇದ ಭಾವ. ಆಮೇಲೆ ಯಾವ ಸಭೆ ಜಗಳದ ಸಭೆ ಉಂಟು, ಅದರ ಪಾತ್ರೆ ಅದು ದೇವರ ಪಾತ್ರೆ ಆಗಿರುವುದಿಲ್ಲ, ಅದು ದೆವ್ವಗಳ ಪಾತ್ರೆ ಆಗ್ತದೆ. ದೆವ್ವಗಳ ಪಾತ್ರೆಯಲ್ಲಿ ನಾವು ಏನ್ ಮಾಡಬಾರ್ದು? ಪಾಲು ತೆಗೆದುಕೊಳ್ಳಬಾರದು. ನಾವು ಯಾವ ಪಾತ್ರೆಯಲ್ಲಿ ಪಾಲು ತೆಗೆದುಕೊಳ್ಳಬೇಕು? ದೇವರ ಪಾತ್ರೆಯಲ್ಲಿ ತೆಗೆದುಕೊಳ್ಳಬೇಕು. ದೇವರ ಸಭೆ ಹೇಗಿರ್ತದೆ? ಅನ್ಯೋನ್ಯತೆಯಲ್ಲಿರ್ತದೆ. ದೇವರ ಸಭೆ ಹೇಗಿರ್ತದೆ? ಪ್ರೀತಿಯಲ್ಲಿರ್ತದೆ. ದೇವರ ಸಭೆ ಹೇಗಿರ್ತದೆ? ಒಂದೇ ಭೇದವಿಲ್ಲದ ಸಭೆಯಾಗಿರ್ತದೆ. ಇಲ್ಲಿ ಭೇದ ಇಲ್ಲ, ಇಲ್ಲಿ ಶ್ರೀಮಂತ ಬಡವ ಇಲ್ಲ. ಆಮೇಲೆ ಇಲ್ಲಿ ಯಾವುದರಲ್ಲಿ ವ್ಯತ್ಯಾಸಗಳನ್ನು ನೋಡೋದಿಲ್ಲ. ನಾವು ನೋಡುವುದು ದೇವರನ್ನು ಮಾತ್ರ. ದೇವರು ಏನು ಹೇಳಿದ್ದಾರೆ ಅದನ್ನೇ ನಾವು ಮಾಡುವವರಾಗಿದ್ದೇವೆ. ಇಲ್ಲಿ ನೋಡಿ, ಕೊರಿಂಥ ಪತ್ರಿಕೆಯಲ್ಲಿ ಅವರು ಹೇಳುವುದೇನೆಂದರೆ, ಕೇಳಾಗುತ್ತದೆ ಹೊರತು ನಿಮಗೆ ಮೇಲಾಗುವುದಿಲ್ಲ. ಹಾಗಾದ್ರೆ ಕೂಡಿ ಬರುವಾಗ ಏನಾಗ್ತದೆ? ಅಲ್ಲಿ ಆಶೀರ್ವಾದಗಳು ಬರುತ್ತದೆ. ಆದ್ರೆ ಜಗಳಗಳು, ಭೇದಗಳು ಎಲ್ಲೆಲ್ಲ ಯಾವ ಯಾವ ಸಭೆಗಳಲ್ಲಿ ಉಂಟು, ಆ ಸಭೆಯಲ್ಲಿ ಏನು ಬರ್ತದೆ ಗೊತ್ತಿಲ್ಲ? ಕೇಳು ಬರ್ತದೆ ಅಂತ ಸತ್ಯವೇದ ಹೇಳ್ತಾವೆ. ಹಲ್ಲೆಲೂಯಾ. ನೀವು ನೋಡಿ, ಇಬ್ರಿಯ ಬರೆದ ಪತ್ರಿಕೆ 10ನೇ ಅಧ್ಯಾಯ ಅದರಲ್ಲಿ 25ನೇ ವಾಕ್ಯವನ್ನು ಓದುವುದಾದ್ರೆ ಅಲ್ಲಿ ನೋಡಿ, ದೇವರ ಆತ್ಮನು ಏನ್ ಹೇಳ್ತಾರೆ ಗೊತ್ತಿಲ್ಲ? ನಾವು ಸಭೆಯಾಗಿ ಕೂಡಿ ಬರಬೇಕೆಂಬುದಾಗಿ ಅಲ್ಲಿ ದೇವರು ಅಪ್ಪಣೆ ಮಾಡ್ತಾ ಇದ್ದಾರೆ. ನೋಡಿ, 10ನೇ ಅಧ್ಯಾಯ 25ನೇ ವಾಕ್ಯ ನೋಡಿ. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ಏನಾಗಿದ್ದಾರೆ? ರೂಢಿಯಾಗುವುದನ್ನು ಬಿಟ್ಟು ಬಿಡುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಏನ್ ಮಾಡ್ಬೇಕಂತೆ? ಎಚ್ಚರಿಸಬೇಕಂತೆ. ಒಬ್ಬೊಬ್ಬರು ಎಚ್ಚರಿಸಿ ಅಲ್ಲಿ ಸಭೆಯಾಗಿ ಬರ್ಬೇಕು. ಕೈ ಕೊಟ್ಟು ಹೇಳಿ, ಸಭೆಯಾಗಿ ಬರಬೇಕು. ದೇವರ ವಾಕ್ಯ ಎಚ್ಚರಿಸಬೇಕಂತೆ. ನೀವು ಸಭೆಯಾಗಿ ಕೂಡಿ ಬರ್ಬೇಕು. ಆಮೇಲೆ ನಾವು ಸನ್ನೆ ಮಿಸ್ ಮಾಡಬೇಡ.
ಹಲ್ಲೆಲೂಯಾ. ದೇವರ ವಾಕ್ಯ ಇರ್ತದೆ, ಕೂಡಿ ಬರುವಾಗ ಏನಾಗ್ತದೆ, ನಿನಗೆ ಮೇಲಾಗ್ತದೆ. ಅಲ್ಲ, ಯಾಕೆ ಗೊತ್ತಿಲ್ಲ, ಇದು ದೇವರ ಸಭೆ ಆಗಿದೆ. ನಾನು ಹೇಳ್ತೇನೆ ಇವತ್ತು, ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ನೀವು ಸಭೆಯಾಗಿ ಕೂಡಿ ಬರುವುದನ್ನು ನೆನೆಸಿ ದೇವರಿಗೆ ಸ್ತೋತ್ರ ಹೇಳ್ತೇನೆ. ಸ್ವೀಡನ್ ಒಂದು ವರ್ಷಿಪ್ ಮಾಡೋ ಮೊದಲು ಹೇಳಿದ್ರು, ಮಳೆ ಬರ್ಲಿ ಏನೇ ಬರ್ಲಿ ಅಲ್ಲೆಲ್ಲಿಯ ನಮಗೆ ವ್ಯತ್ಯಾಸ ಇಲ್ಲ, ನಮ್ಮನ್ನು ದೇವರನ್ನು ಆರಾಧಿಸಲಿಕ್ಕೆ ಯಾರು ತಡೆಯಲಿಕ್ಕೆ ಆಗುದಿಲ್ಲ. ಆಮೇಲೆ ಅಲ್ಲೆಲ್ಲಿಯ ಎಂತ ಅನಾನುಕೂಲ ಇದ್ರು ಸಹ ದೇವರ ಬಳಿಗೆ ಒಂದು ಬಂದಿದ್ದೇವೆ. ಯಾಕಂತ ಹೇಳಿದ್ರೆ ನಮಗೆ ಗೊತ್ತುಂಟು, ದೇವರ ಸನ್ನಿಧಾನದಲ್ಲಿ ಕೂಡಿ ಬರುವಾಗ ಮೇಲಾಗ್ತದೆ ಎಂಬುದಾಗಿ. ಯಾಕಂದ್ರೆ ದೇವರು ಅದನ್ನು ನೋಡ್ತಾ ಇದ್ದಾರೆ. ಬೇರೆಯವರು ಬಿಟ್ಟು ಬಿಟ್ಟಿದ್ದಾರಂತೆ, ಅದು ನಾವೇನ್ ಮಾಡಬಾರ್ದಂತೆ, ಬಿಟ್ಟು ಬಿಡಬಾರ್ದಂತೆ. ಕರ್ತನ ಪ್ರತ್ಯಕ್ಷತೆ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಏನ್ ಮಾಡ್ಬೇಕಂತೆ, ಮತ್ತಷ್ಟು ಮಾಡ್ಬೇಕಂತೆ. ಅಲ್ಲಿ ನಂತರವಾಗಿ ನನಗೆ ಬಹಳ ಖುಷಿ ಆಗ್ತದೆ ಗೊತ್ತಿಲ್ಲ, ಕರ್ತನ ಪ್ರತ್ಯಕ್ಷತೆ ಏನಾಗಿದೆ, ಹತ್ತಿರವಾಗಿದೆ. ಎಷ್ಟು ಜನ ನಮ್ಗೆ ಇವತ್ತು ಯೇಸುವಿನ ಮರಣ ಹತ್ತಿರವಾಗಿದೆ. ಆಮೇಲೆ ಯೇಸುವಿನ ಮರಣ ಹತ್ತಿರ ಬರುವಾಗ ಮನೆಯಲ್ಲಿ ಕುತ್ಕೊಳ್ಬೇಡ್ರಿ, ಸಭೆಯಾಗಿ ಕೂಡಿ ಬರಬೇಕೆಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಅಲ್ಲಿ ಸಭೆಯಾಗಿ ಕೂಡಿ ಬರುವಾಗ ಸಭೆಯನ್ನು ಸ್ಥಾಪನೆ ಮಾಡಿದ ದೇವರು, ಅಲ್ಲಿ ಸಭೆಯ ಮೇಲೆ ಪವಿತ್ರ ಆತ್ಮವನ್ನು ಇಟ್ಟ ದೇವರು, ಅಲ್ಲಿ ಅವರು ಬರುವಾಗ ನಾವು ಆತನ ಸಂಗಡ ಎತ್ತಲ್ಪಡುವವರಾಗಿದ್ದೇವೆ. ಈ ಒಂದು ಮೇಜು ಅಲ್ಲಿ ಒಬ್ಬರು ತಗೊಳ್ಕೊಳ್ಳುವುದಲ್ಲ, ಮನೆಯಲ್ಲಿ ಒಬ್ಬರು ತಗೊಳ್ಳಿಕ್ಕೆ ಆಗುವುದಿಲ್ಲ. ಈ ಭೋಜನ ಎಲ್ಲಿ ನೋಡಿ ಸತ್ಯವಂತದಲ್ಲಿ ನಾವು ನೋಡ್ತೇವೆ, ಇದು ಯಾವಾಗ ತೆಗೆದುಕೊಳ್ಬೇಕಂತ ಹೇಳಿದ್ರೆ ಕೂಡಿ ಬರುವಾಗ ನಾವು ತೆಗೆದುಕೊಳ್ಳಬೇಕು. ಬರೋಣ ಬೇಗನೆ ಉಂಟು ಪ್ರಿಯ. ದೇವರ ವಾಕ್ಯ ಇರ್ತದೆ, ಸುವಾರ್ತೆ ಎಲ್ಲ ಕಡೆಗೆ ಸಾರದೆ ಅಂತ್ಯ ಬರುವುದಿಲ್ಲ ಅಂತ ಹೇಳ್ಬೋದಾಗಿ. ಇವತ್ತೆಲ್ಲ ಡೋರ್ಗಳು ಓಪನ್ ಆಗ್ತಾ ಉಂಟು. ಅಲ್ಲೆಲ್ಲೂಯ್ಯ. ಯಾಕೆ ಗೊತ್ತಿಲ್ಲ, ಯೇಸು ಬರುವಾಗ ಯೇಸು ಗೊತ್ತಿಲ್ಲ ಅಂತ ಹೇಳಬಾರದು. ಅವನು ಬರುವಾಗ ಎಲ್ಲರೂ ಅವನ ಸಂಗಡ ಎತ್ತಲ್ಪಡಬೇಕು. ಇದು ದೇವರ ಆಸೆ ಆಗಿದೆ. ಅದಕ್ಕೋಸ್ಕರ ದೇವರ ವಾಕ್ಯ ಒಬ್ಬರೊಬ್ಬರು ಎಚ್ಚರಿಸಿರಿ, ಸಭೆಯಾಗಿ ಕೂಡಿ ಬರಬೇಕೆಂಬುದಾಗಿ. ಇಲ್ಲಿ ಪೌಲನು ಹೇಳಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಅಲ್ಲಿ ಜಗಳ ಇತ್ತು, ಅಲ್ಲಿ ಭೇದ ಭಾವ ಇತ್ತು, ಅಲ್ಲಿ ಪ್ರೀತಿ ಇರಲಿಲ್ಲ, ಅಲ್ಲಿ ದ್ವೇಷ ಇತ್ತು, ಅಲ್ಲಿ ಮತ್ಸರ ಇತ್ತು. ಈ ಕಾರ್ಯದಿಂದಾಗಿ ಅವರು ಹೇಳ್ತಾ ಇದ್ದಾರೆ, ನಿಮಗೆ ಇದರಿಂದ ಒಳ್ಳೇದಾಗುವುದಿಲ್ಲ, ಇದರಿಂದ ನಿಮಗೆ ಕೇಡಾಗ್ತದೆ ಅಂತ. ಅಲ್ಲಿ ನಂತರ ವಾಕ್ಯ ನೋಡಿ, ಅಲ್ಲಿ 1 ಕೊರಿಂಥ ಅದರಲ್ಲಿ 11ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ಏನಂತ ಹೇಳಿದ್ರೆ 19ನೇ ವಾಕ್ಯ. ಹಾ 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 ನೋಡಿ, ಅಲ್ಲಿ ನಿಮ್ಮಲ್ಲಿ ಇಂತಿಂತವರು ಯೋಗ್ಯರೆಂದು ಕಾಣಬರುವಂತೆ ಅಲ್ಲಿ ನೋಡಿ ಭಿನ್ನಾಭಿಪ್ರಾಯಗಳು ಇರುವುದು ಅವಶ್ಯವೇ. ಕರ್ತನ ಭೋಜನವಲ್ಲ. ನೋಡಿ, ಹಾಗಿದ್ರೆ ಎಲ್ಲಿ ಭೇದ ಉಂಟು, ಎಲ್ಲಿ ಜಗಳ ಉಂಟು, ಅದು ಯಾವ ಭೋಜನ ಅಲ್ಲಂತೆ, ಕರ್ತನ ಮೇಜಲ್ಲಂತೆ. ನೇರವಾಗಿ ಕೊರಿಂಥ ಸಭೆಗೆ ಯಾರು ಮಾತಾಡ್ತಿದ್ದಾರೆ, ಇಲ್ಲಿ ಪೌಲನು ಮಾತನಾಡ್ತಾ ಇದ್ದಾರೆ. ಮಾತ್ರ ಅಲ್ಲಿ ಒಂದು ಮಾತು ಹೇಳ್ತಾರೆ, ಏನ್ ಗೊತ್ತಿಲ್ಲ, ನಿಮ್ಮಲ್ಲಿ ಇಂತಿಂತವರು ಯೋಗ್ಯರೆಂದು ಕಾಣಬರುವಂತೆ ಭಿನ್ನಾಭಿಪ್ರಾಯಗಳು ಇರುವುದು ಅವಶ್ಯವೇ ಅಂತ ಅಲ್ಲಿ ವಾಕ್ಯ ಹೇಳ್ತಾರೆ. ಯಾಕೆ ಹೇಳಿದಂತ ಹೇಳಿದ್ರೆ, ಸೊ ಇವತ್ತು ನಾವೆಲ್ಲರೂ ಇಲ್ಲಿದ್ದೇವೆ. ನಾವೆಲ್ಲರೂ ಇರುವಾಗ ನಮಗೆ ಗೊತ್ತುಂಟು, ಇನ್ನೊಬ್ಬ ನಮ್ಮ ಸಹೋದರಿ ಏನ್ ಮಾಡ್ತಾರೆ ಅಂತ ನಮಗೆ ಗೊತ್ತುಂಟು. ಹೌದಾ? ನಮಗೆ ಗೊತ್ತುಂಟು. ಒಂದು ಪಕ್ಷ ನಾನು ಕುಡಿಯುವುದಿಲ್ಲ, ನನ್ನ ಸಹೋದರ ಕುಡಿತಾ ಇದ್ರೆ ನನಗೆ ಅದು ಗೊತ್ತಾದ ಮೇಲೆ ಏನ್ ಮಾಡ್ಬೇಕು, ನಾನು ಅದನ್ನು ಗಮನಿಸ್ಬೇಕು. ಏನ್ ಗೊತ್ತಿಲ್ಲ, ನನ್ನ ಸಹೋದರ ಕುಡಿತಿದ್ದಾನೆ, ನಾನು ಏನ್ ಮಾಡುವುದಿಲ್ಲ, ಕುಡಿಯುವುದಿಲ್ಲ. ಆಮೇಲೆ ಹೌದಾ, ದೇವರಿಗೆ ಸ್ತೋತ್ರ. ಆದ್ರೆ ನನ್ನ ಸಹೋದರನಿಗೆ ನಾನು ಏನ್ ಹೇಳಬೇಕು, ಬುದ್ಧಿ ಹೇಳ್ಬೇಕು. ಏನಂತ ಹೇಳಿದ್ರೆ, ನೀನು ಏನ್ ಮಾಡಬಾರ್ದು, ಕುಡಿಬಾರ್ದು, ನೀನು ದೇವರ ರಾಜ್ಯಕ್ಕೆ ಏನಾಗಬೇಕು, ಸೇರಿಸಲ್ಪಡ್ಬೇಕು ಎಂಬುದಾಗಿ ನಾನು ಹೇಳುವುದರಿಂದ ಏನಾಗ್ತದೆ ಗೊತ್ತಿಲ್ಲ, ಅಲ್ಲಿ ಅವನ ಆತ್ಮ ರಕ್ಷಣೆ ಮಾಡ್ತಾನೆ. ಅಲ್ಲಿ ಇದು ಅವಶ್ಯ, ಇದು ಬೇಕು. ನಿಮಗೆ ವ್ಯತ್ಯಾಸ ಗೊತ್ತಿರಬೇಕು. ನೀನು ಲೋಕದವಲ್ಲ ಅಂತ ನಿನಗೆ ಗೊತ್ತಿರಬೇಕು. ಆದರೆ ಅಲ್ಲಿ ನೀನು ಸಭೆಯಾಗಿ ಬರುವಾಗ ನೀನೇನ್ ಮಾಡ್ಬೋದು, ಅವನ ಜಗಳ ಮಾಡಬಾರ್ದು, ಅವನ ಬುದ್ಧಿ ಹೇಳಬಹುದು. ಆದ್ರೆ ಅವನ ಹತ್ರ ಏನ್ ಮಾಡಬಾರ್ದು, ನೀನು ದ್ವೇಷ ಇಡಬಾರ್ದು. ಸಭೆಯಲ್ಲಿ ಏನ್ ಮಾಡಬಾರ್ದಂತೆ, ದ್ವೇಷ ಇಟ್ಕೊಳ್ಬಾರ್ದಂತೆ, ಮನಸ್ತಾಪ ಇಟ್ಕೊಳ್ಬಾರ್ದಂತೆ. ಇದು ದೇವರಿಗೆ ಇಷ್ಟ ಇಲ್ಲ. ಆಮೇಲೆ ನೀವು ನೋಡಿ, ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೀವು ನೋಡೋದಾದ್ರೆ ಅಲ್ಲಿ ಯೇಸು ಸ್ವಾಮಿ ಒಂದು ವಾಕ್ಯ ಹೇಳ್ತಾರೆ. ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ 1ನೇ ವಾಕ್ಯ. ನೋಡಿ, ಅಲ್ಲಿ ನೋಡಿ, ತೊಡಗುಗಳು ಅಂತ ಹೇಳಿದ್ರೆ ಭಿನ್ನಾಭಿಪ್ರಾಯಗಳು ಬಾರದೇ ಇರೋದು. ಮತ್ತೆ ಅವನ ಗತಿಯನ್ನು ಏನೆಂದು ಹೇಳಲಿ, ಯಾರು ಭಿನ್ನಾಭಿಪ್ರಾಯ ಬರ್ತಾರೆ ಅವನ ಗತಿ ಏನೆಂದು ಹೇಳಲಿ. ಮತ್ತೆ
ಯಾರು ಈ ಚಿಕ್ಕವಂದ್ರೆ ಯಾರು ದೇವರ ಮಕ್ಕಳ ವಿರುದ್ಧ ಯಾರಾದ್ರೂ ತೊಂದರೆ ಕೊಟ್ರೆ ಅವನಿಗೆ ಏನ್ ಮಾಡ್ಬೇಕಂತೆ? ಬೀಸುವ ಕಲ್ಲನ್ನು ಏನ್ ಮಾಡ್ಬೇಕು? ಕುತ್ತಿಗೆಯಲ್ಲಿ ಹಾಕಿ ಏನ್ ಮಾಡ್ಬೇಕಂತೆ? ಸಮುದ್ರದಲ್ಲಿ. ಆಗ ಯೇಸು ಹೇಳ್ತಾರೆ, ನಿಮ್ಮ ವಿಷಯದಲ್ಲಿ ಎಚ್ಚರವಾಗಿರಿ. ನೋಡಿ ಅಲ್ಲಿ ನೋಡಿ, ನಿನ್ನ ಸಹೋದರರು ತಪ್ಪು ಮಾಡಿದರೆ ಅವನನ್ನು ಏನ್ ಮಾಡ್ಬೇಕಂತೆ? ಗದರಿಸು. ಅವನು ಪಶ್ಚಾತ್ತಾಪ ಪಟ್ಟರೆ ಅವರ ತಪ್ಪನ್ನು ಕ್ಷಮಿಸಿ ಬಿಡು. ಎಷ್ಟು ಒಳ್ಳೆ ದೇವರು ನಮ್ಮ ದೇವರಾಗಿದ್ದಾರೆ. ಅಲ್ಲಿ ಇದು ದೇವರ ಪ್ರೀತಿಯಾಗಿದೆ. ಸಭೆ ಅಂದ್ರೆ ಹೀಗೆ. ಅಲ್ಲಿ ಸಭೆ ಅಂದ್ರೆ ಅಲ್ಲಿ ಅನ್ಯೋನ್ಯತೆಗೆ ಭಂಗವಾಗಬಾರದು. ಅಲ್ಲಿ ಸಭೆ ಅಂತ ಹೇಳಿದ್ರೆ ನಾವು ಕ್ಷಮಿಸಬೇಕು, ಅವರಿಗೆ ಬುದ್ಧಿವಾದ ಹೇಳಬೇಕು, ಇದು ಸರಿಯಾಗಬೇಕು ಎಂಬುದಾಗಿ. ಹಲ್ಲೆಲೂಯಾ. ಇದು ದೇವ ಸಭೆಯ ಒಂದು ಐಕ್ಯತೆ ಆಗಿದೆ. ಐಕ್ಯತೆಯಲ್ಲಿ ಏನುಂಟು? ಫಲ ಉಂಟಂತೆ. ಐಕ್ಯತೆಯಲ್ಲಿ ಆಶೀರ್ವಾದ ಉಂಟಂತೆ. ಇವತ್ತು ನಮ್ಮ ಸಭೆಯಲ್ಲಿ ಐಕ್ಯತೆಯಲ್ಲಿ ಆಶೀರ್ವಾದ ಉಂಟು. ದೇವರು ಇಷ್ಟಪಡ್ತಾರೆ ಅಲ್ಲಿ. ಆದ್ರೆ ಇಲ್ಲಿ ಈ ಒಂದು ಕೊರಿಂಥ ಸಭೆ ಬಗ್ಗೆ ಹೇಳೋದ್ರ ಮೂಲಕ ಅಲ್ಲಿ ಭೇದಾಭಿಪ್ರಾಯ, ಭಿನ್ನಾಭಿಪ್ರಾಯ, ಜಗಳ ಇರುವುದರಿಂದ ಅಲ್ಲಿ ಅಂತ ನಿಮಗೆ ಏನಾಗುತ್ತೆ? ನೀವು ಮಾಡುವ ಭೋಜನ ಏನಾಗಿದ್ದು ಅದು ಕರ್ತನ ಭೋಜನ ಅಲ್ಲ. ಮತ್ತ 21ನೇ ವಾಕ್ಯ, 1 ಕೊರಿಂಥ 11ನೇ ಅಧ್ಯಾಯ 21ನೇ ವಾಕ್ಯ. ಇಲ್ಲಿ ನೋಡಿ, ನಂತರ ವಾಕ್ಯ ಹೇಳ್ತಾರೆ. ನಾನು ಹೇಳಿದೆ ಆದಿ ಸಭೆಯಲ್ಲಿ ಹೇಗಿತ್ತು? ಒಂದು ಕರ್ತನ ಮೇಜ್ ಅಂದ್ರೆ ಏನಿತ್ತು? ಫೀಸ್ಟ್ ಅಂದ್ರೆ ಏನು? ಹಬ್ಬ ಇತ್ತು, ಊಟ ಎಲ್ಲ ಮನೆಯಿಂದ ತರ್ತಾ ಇತ್ತು. ಅಲ್ಲಿ ಏನ್ ಮಾಡ್ತಿದ್ರು ಗೊತ್ತಾ? ಕೊರಿಂಥ ಸಭೆಯಲ್ಲಿ ಏನ್ ಮಾಡ್ತಿದ್ರು ಗೊತ್ತಾ? ಆಮೇಲೆ ಈ ಒಂದು ಫೀಸ್ಟ್ ಅಂತ ಹೇಳ್ತದಲ್ಲ, ಫೀಸ್ಟ್ ಆಗುವ ಮೊದಲೇ ಒಬ್ಬ ತಂದ ಬುದ್ಧಿಯಲ್ಲಿ ಏನ್ ಮಾಡ್ತಿದ್ದ? ಅವನೇ ತಿಂತಿದ್ದ. ಆದ್ರೆ ಹತ್ತಿರದವರಿಗೆ ಏನ್ ಮಾಡ್ತಿರ್ಲಿಲ್ಲ. ಅಲ್ಲಿ ದೇವ ಸಭೆ ಅಂತ ಹೇಳಿದ್ರೆ ಹಂಚಿ ತೆಗೆದುಕೊಳ್ಳುವುದೇ ದೇವರ ಸಭೆ. ಅಲ್ಲಿ ಕುಟುಂಬ ಅಂತ ಹೇಳಿದ್ರೆ ಹಂಚಿ ತೆಗೆದುಕೊಳ್ಳಬೇಕು. ಅದರಲ್ಲಿ ಪಾಲು ತೆಗೆದುಕೊಂಡದ್ದು ಒಂದೇ ದೇಹದಲ್ಲಿ, ಒಂದೇ ದೇಹ, ಒಂದೇ ರೊಟ್ಟಿಯಲ್ಲಿ ನಾವು ಪಾಲು ತೆಗೆದುಕೊಂಡಿದ್ದೇವೆ. ಆಮೇಲೆ ಆದ್ರೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಒಬ್ಬ ಏನ್ ಮಾಡ್ತಾರೆ? ತೋರಿಸ್ಲಿಕ್ಕೆ ನಿಕ್ಕದ ಆಲಯ ಹೆಂಗ್ ಕಾಣ ಉಂಟು ಅಂತ. ಆಮೇಲೆ ಅಲ್ಲಿ ಇದೇನಂತೆ? ಭೇದ ಭಾವ, ಆಮೇಲೆ ಹೊಟ್ಟೆ ಕಿಚ್ಚು, ಜಗಳ. ಆಮೇಲೆ ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಏನಂದ್ರೆ, ನಾನು ಇದಕ್ಕೆ ನಿಮಗೆ ಹೊಗಳುತ್ತಿಲ್ಲ, ಏನಂತ ತಿಳಿದುಕೊಂಡಿದ್ದೀರಿ, ನೀವು ಕ್ರಿಸ್ತನ ಸಭೆಯನ್ನು ಅಸಹ್ಯ ಮಾಡ್ತೀರಿ ಎಂಬುದಾಗಿ ಅವನು ಏನ್ ಮಾಡ್ತಾನೆ? ಕೊರಿಂಥ ಸಭೆಯನ್ನು ಗದರಿಸ್ತಾ ಇದ್ದಾರೆ. ಹಾಗಾದ್ರೆ ಸಭೆ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಅದೊಂದು ಫೆಲೋಶಿಪ್ ಆಗಿದೆ. ಆಮೇಲೆ ಸಭೆ ಅಂತ ಹೇಳಿದ್ರೆ ಒಂದುಗೂಡುವಂತದ್ದಾಗಿದೆ. ಇವತ್ತು ದೇವ ಸಭೆ ಅಂದ್ರೆ ಹೇಗಿರ್ಬೇಕು ಅಂತ ನಾವು ಒಬ್ಬರೊಬ್ಬರು ಪ್ರೀತಿಸಬೇಕಾಗಿದೆ. ಇವತ್ತು ಹೇಗೆ ಆಗಿದೆ ಅಂತ ಹೇಳಿದ್ರೆ ಸಭೆ ಅಲ್ಲಿ ಕೆಲವರು ಬರ್ತಾರೆ, ಆರಾಧನೆ ಮಾಡ್ತಾರೆ, ಕಾಣಿಕೆ ಕೊಡ್ತಾರೆ, ಸೀದಾ ಹೋಗ್ತಾರೆ. ಅದಲ್ಲ ಆದಿ ಸಭೆಯ ಸಭೆ. ಒಬ್ಬರೊಬ್ಬರು ಮಾತನಾಡೋದು, ಒಬ್ಬರೊಬ್ಬರಿಗೆ ಪ್ರಾರ್ಥನೆಯಲ್ಲಿ ಸಹಾಯ ಮಾಡೋದು, ಅಲ್ಲ ನಿಮ್ಮ ಜೊತೆ ಇದ್ದೇನೆ ಎಂಬುದಾಗಿ ಹೇಳೋದು, ಅದೇ ದೇವ ಸಭೆಯಾಗಿದೆ. ಸಭೆಯನ್ನು ದೇವರು ಮೆಚ್ಚುತ್ತಾನೆ. ಅದು ದೇವರ ಸಭೆ. ಅಲ್ಲಿ ಮನುಷ್ಯ ಕಟ್ಟಿದ ಸಭೆ ಅಂದ್ರೆ ನೀನು ಬಂದ್ರೆ ಸಾಕು, ಮತ್ತೆ ಹೋಗಿ ತೊಂದರೆ ಇಲ್ಲ. ಇದು ಮನುಷ್ಯನ ಸಭೆ. ಆದ್ರೆ ದೇವರ ಸಭೆಯಲ್ಲಿ ಯಾವಾಗಲೂ ಪ್ರೀತಿ, ಅನ್ಯೋನ್ಯತೆ, ಒಂದು ರಿಲೇಶನ್ಶಿಪ್ ಇರ್ತದೆ. ಎಲ್ಲರೂ ಯಾರಾಗಿದ್ದೇವೆ? ಸಹೋದರ ಸಹೋದರಿಯಾಗಿದ್ದೇವೆ. ನನಗೆ ಬಹಳ ಸಂತೋಷವಾಗ್ತದೆ, ನಮ್ಮ ಸಭೆಯನ್ನು ನೋಡಿ ಸಂತೋಷವಾಗ್ತದೆ. ಯಾಕೆ ಗೊತ್ತುಂಟ? ನಾವು ಒಂದೇ ದೇಹದಲ್ಲಿ ಭಾಗ ತೆಗೆದುಕೊಳ್ಳುವುದಾಗಿದೆ. ವಿಶ್ ಮಾಡ್ರಿ, ಅಲ್ಲೆಲ್ಲೂಯ್ಯ, ಕರ್ತ ನಿಮ್ಮ ಸಂಗಡ ಇದ್ದಾನೆ ಅಂತ ಹೇಳ್ರಿ. ಅಲ್ಲಿ ಆಗ ನಿಮಗೆ ಆಶೀರ್ವಾದಗಳು ಪರಲೋಕದಿಂದ ದೇವರು ಕೊಡುವವನಾಗಿದ್ದಾನೆ. ಆಮೇಲೆ ನಂತರ ವಾಕ್ಯದಲ್ಲಿ 23ನೇ ವಾಕ್ಯದಿಂದ ನಾನು ಹೋಗ್ಲಿಕ್ಕೆ ಇಷ್ಟಪಡ್ತೇನೆ. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶ ಕರ್ತನಿಂದ ಹೊಂದಿದೆನು. ಅವನು ಹೇಳ್ತಾ ಇದ್ದಾನೆ, ಇದು ನನಗೆ ಯಾರು ಹೇಳಿದ್ದು? ದೇವರು ಹೇಳಿದ್ದು, ಕರ್ತನಿಂದ ಹೊಂದಿಕೊಂಡದ್ದು. ನೋಡಿ ಅಲ್ಲಿ ಗಲಾತ್ಯ ಪುಸ್ತಕದಲ್ಲಿ ನೀವು ನೋಡ್ತಾರೆ 1ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಗಲಾತ್ಯ ಪುಸ್ತಕ 1ನೇ ಅಧ್ಯಾಯ 12ನೇ ವಾಕ್ಯ, ಗಲಾತ್ಯ ಚಾಪ್ಟರ್ 1:12. ನೋಡಿ ಅವರು ಹೇಳ್ತಾರೆ, ನಾನು ಅದನ್ನು ಮನುಷ್ಯರಿಂದ ಹೊಂದದೆ, ನನಗೆ ಯಾರು ಉಪದೇಶಿಸಲಿಲ್ಲ. ನೋಡಿ ಅವರು ಹೇಳ್ತಾರೆ, ನನಗೆ ಮನುಷ್ಯರು ಹೇಳಿದಲ್ಲ. ಈ ಕರ್ತನ ಮೇಜು ಇದು ಯಾರು ಹೇಳಿದಲ್ಲ? ಮನುಷ್ಯರು ಹೇಳಿದಲ್ಲ. ಯಾರು ಹೇಳಿದ್ದು? ದೇವರು ಹೇಳಿದ್ದು. ಆಮೇಲೆ ಅಲ್ಲಿ ನಮಗೆಲ್ಲ ಗೊತ್ತುಂಟು, ಯಾವಾಗ ಪೌಲನಿಗೆ ಎನ್ಕೌಂಟರ್ ಆಗ್ತದಲ್ಲ, ಆಮೇಲೆ ದಮಸ್ಕ ಪಟ್ಟಣದಲ್ಲಿ ಹೋಗುವಾಗ ಏನಾಗ್ತದೆ? ಅವನನ್ನು ಎನ್ಕೌಂಟರ್ ಆಗುವಾಗ ನಂತರ ನಾವು ನೋಡ್ತೇವೆ, ಈ ಪೌಲ ಎಲ್ಲಿಗೆ ಹೋದ? ಅರೇಬಿಸ್ತಾನಕ್ಕೆ ಹೋದ. ಎಷ್ಟು ತಿಂಗಳು, ಎಷ್ಟು ವರ್ಷ ಇದ್ದ? 3 ವರ್ಷ ಅಲ್ಲಿದ್ದಾನೆ. ಅಲ್ಲಿ ದೇವರ ಸಂಗಡದಲ್ಲಿ ಅವರು ಒಡನಾಟಕ್ಕೆ ಸ್ಟಾರ್ಟ್ ಮಾಡಿದ. ಆಗ ಅವನಿಗೆ ದೇವರು ಏನ್ ಮಾಡಿದ್ರು?
ಪ್ರಕಟಣೆ ಮಾಡಿದಂತೆ ಸತ್ಯವೇದ ಪಂಡಿತರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಕರ್ತನ ಮೇಜು ಈ ಮಾಡ್ಬೇಕಂತ ಯಾರು ಹೇಳಿದ್ದು? ದೇವರು ಅವನಿಗೆ ಹೇಳಿದ್ದು. ಹಾಗಾಗಿ ಇವತ್ತು ಕ್ರೈಸ್ತರ ನಾವು ಒಂದು ವಿಷಯ ನೋಡ್ತೇವೆ. ಮೊದಲು ಏನ್ ಮಾಡ್ಬೇಕು? ನಾವು ದೀಕ್ಷಾಸ್ಥಾನ ತೆಗೆದುಕೊಳ್ಳಬೇಕು. ದೀಕ್ಷಾಸ್ಥಾನದ ನಂತರ ನಾವು ಏನ್ ಮಾಡ್ಬೇಕು? ಕರ್ತನ ಮೇಜಿನಲ್ಲಿ ಪಾಲು ತೆಗೆದುಕೊಳ್ಳಬೇಕು. ಅಲ್ಲಿ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 38ನೇ ವಾಕ್ಯದಿಂದ ನೀವು ಗಮನಿಸುವುದಾದ್ರೆ ಅಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 38ನೇ ವಾಕ್ಯದಿಂದ, ಮೊದಲನೇದಾಗಿ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಏನಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ಥಾನ ಮಾಡಿಸಿಕೊಳ್ಳಿರಿ. ಮತ್ತೆ ಆಗ ನೀವೇನಾಗ್ತೀರಿ? ಪವಿತ್ರಾತ್ಮನ ದಾನವನ್ನು ಪಡೆದುಕೊಳ್ಳಿ. ಹಾಗಾದ್ರೆ ಇವತ್ತು ನಾವು ಯಾವಾಗ ದೀಕ್ಷಾಸ್ಥಾನ ತೆಗೆದುಕೊಂಡೆವು ಆಗ ನಾವು ರಕ್ಷಣೆ ಮಾತ್ರ ಅಲ್ಲ ಹೊಂದದ್ದು, ಮತ್ತೆ ಏನಾಗ್ತೇವೆ? ನಾವು ಪವಿತ್ರಾತ್ಮನ ಒಂದು ದಾನವನ್ನು ಹೊಂದಿಕೊಳ್ಳುತ್ತೇವೆ. ನಂತರ ವಾಕ್ಯ ಓದಿ. ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವ, ಅಂದ್ರೆ ಕ್ರಿಸ್ತನಿಂದ ದೂರವಾಗಿರುವವರೆಲ್ಲರಿಗೂ, ಅಂತೂ ನಮ್ಮ ದೇವರಾಗಿರುವ ಕರ್ತನು ನೋಡಿ ತನ್ನ ಕಡೆಗೆ ಕರೆಯುವವರೆಲ್ಲರನ್ನು ಮಾಡೋಣವಾಗಿದೆ ಎಂದು ಹೇಳಿದನು. ಮುಂದೆ ನೋಡಿ, ಬೇರೆ ಅನೇಕವಾದ ಮಾತುಗಳಿಂದ ಅವನು ಖಂಡಿತವಾಗಿ ಸಾಕ್ಷಿ ಹೇಳಿದ್ದು. ನೋಡಿ, ಅಲ್ಲಿ ಬೈಬಲ್ ಅಂತ ವಕ್ರ ಬುದ್ಧಿಯುಳ್ಳ ಈ ಸಂತತಿಯಿಂದ ತಪ್ಪಿಸಿಕೊಳ್ಳಿರಿ ಎಂದು ಅವರನ್ನು ಎಚ್ಚರಿಸಿದ್ರು. ನಾವು ನೋಡ್ತೇವೆ ವಕ್ರ ಬುದ್ಧಿ ಅಂದ್ರೆ ಹೇಳಿದ್ರೆ ನೀನು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಅನೇಕರು ಮಾತನಾಡ್ತಾರೆ, ಅಲ್ಲಿ ಅವರೊಟ್ಟಿಗೆ ನೀನು ಸೇರಬೇಡ ಎಂಬುದಾಗಿ ವಾಕ್ಯ ಹೇಳ್ತದೆ. ನಂತರ ಒಪ್ಪಿಕೊಂಡವರು ನೋಡಿ, ಅವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ನೋಡಿ ಅವರು ಏನ್ ಮಾಡ್ತಿದ್ರಂತೆ? ಸಹೋದರರ ಅನ್ಯೋನ್ಯತೆಯಲ್ಲಿಯೂ ನೋಡಿ, ನಂತರ ಏನು? ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರಂತೆ. ಅಲ್ಲಿ ದೇವ ಸಭೆ ಯಾವಾಗ ವಾಕ್ಯ ಕೇಳ್ತಾ ಇರ್ಬೇಕು, ಸಭೆ ಆಗಿ ಕೂಡಿ ಬರ್ಬೇಕು, ವಾಕ್ಯ ಕೇಳ್ಬೇಕು, ಅಲ್ಲಿ ಸಹೋದರ ಅನ್ಯೋನ್ಯತೆ ಇರಬೇಕು, ರೊಟ್ಟಿ ಮುರಿಬೇಕು, ಪ್ರಾರ್ಥನೆಯಲ್ಲಿ ನಿರತರಾಗಿರಬೇಕು. ಇದು ದೇವರು ಇಷ್ಟಪಡುವುದು. ದೇವ ಸಭೆಯಲ್ಲಿ ದೇವರು ಇಷ್ಟಪಡುವುದು. ಕರ್ತನ ಭೋಜನವನ್ನು ಮಾಡುವಾಗ ನಾವು ಇದನ್ನು ಕಂಟಿನ್ಯೂ ಆಗಿ ಆತನ ಪ್ರತ್ಯಕ್ಷತೆ ಹತ್ತಿರವಾಗಿದೆ, ಇದನ್ನು ನಾವು ಹೆಚ್ಚಾಗಿ ಮಾಡಬೇಕು ಎಂಬುದಾಗಿ ಸತ್ಯವೇದ ಹೇಳ್ತಾವೆ. ಆಮೇಲೆ ಹಲ್ಲೆಲೂಯಾ. ಇಲ್ಲಿ ನೋಡಿ, ಅವನು ಹೇಳ್ತಾನೆ ಕರ್ತನಿಂದ ಇದನ್ನು ಹೊಂದಿದೆನು. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಳ್ಳಲ್ಪಡುವ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂತ ಎಂಬುದಾಗಿ. ನೋಡಿ, ದೇವರ ವಾಕ್ಯ ಹೇಳ್ತದೆ ಏನಂತೇಳಿ, ಇದು ದೇಹ ಯಾರಿಗೋಸ್ಕರ? ನಿಮಗೋಸ್ಕರ ಕೊಡಲ್ಪಟ್ಟ ದೇಹ. ನೋಡಿ, ಈ ಒಂದು ಸಂಸ್ಕಾರ ಮಾಡುವಾಗ ಯೇಸು ಸ್ವಾಮಿ ಏನಾಗ್ಲಿಲ್ಲ? ಮುರಿಯಲಿಲ್ಲ. ಹೌದಲ್ವ? ತನ್ನ ದೇಹವನ್ನು ಏನ್ ಮಾಡಲಿಲ್ಲ? ಮುರಿಯಲಿಲ್ಲ. ಮುರಿಯುವ ಮೊದಲೇ ತನ್ನ ಶಿಷ್ಯರನ್ನು ಕರೆದು ಹೇಳ್ತಿದ್ದಾನೆ, ಏನ್ ಗೊತ್ತಿಲ್ಲ, ಅಲ್ಲಿ ಈ ದೇಹ ನಾನು ನಿಮಗೋಸ್ಕರ ಕೊಡ್ತಾ ಇದ್ದೇನೆ. ಯೇಸು ಸ್ವಾಮಿ ತ್ಯಾಗ ಮಾಡ್ತಿದ್ದಾನೆ, ತನ್ನ ದೇಹವನ್ನು ನಮಗೆ ಕೊಡ್ತಾ ಇದ್ದಾನೆ. ಯೇಸು ಬಂದದ್ದು ಯಾಕೆ? ಯೇಸು ಬಂದದ್ದು ಯಾಕೆ? ನಮಗೋಸ್ಕರ ಸಾಯಲಿಕ್ಕೆ, ನಮ್ಮ ಪಾಪಗಳಿಗೋಸ್ಕರ ಸಾಯಲಿಕ್ಕೆ, ನಮಗೆ ನಿತ್ಯ ಜೀವ ಕೊಡ್ಲಿಕ್ಕೆ ಯೇಸು ಬಂದದ್ದು. ಅದನ್ನು ಶಿಷ್ಯರ ಮುಂದೆ ಹೇಳ್ತಾ ಇದ್ದೇನೆ. ನೀವು ನೋಡ್ರಿ, ಅದೇ ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 51ನೇ ವಾಕ್ಯ ಓದಿ ನೋಡ್ರಿ. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 51ನೇ ವಾಕ್ಯ. ಅಲ್ಲಿ ನೋಡಿ, ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿ ನಾನೇ. ನೋಡಿ, ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾ ಕಾಲ ಬದುಕುವನು. ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸ. ಯೇಸು ಸ್ವಾಮಿ ಈಗ ಏನ್ ಮಾಡ್ತಾರೆ? ಶಿಷ್ಯರೆಂದರು ಏನ್ ಮಾಡ್ತಾರೆ? ರೊಟ್ಟಿಯನ್ನು ತೆಗೆದುಕೊಂಡು ಏನ್ ಹೇಳ್ತಾರೆ? ಇದೇನಂತೆ? ನನ್ನ ಮಾಂಸ. ನಾನು ಕೊಡುವ ರೊಟ್ಟಿಯನ್ನು, ಇದು ನನ್ನ ಮಾಂಸವೇ. ಮತ್ತೆ ಅದನ್ನು ಲೋಕದ ಜೀವಕ್ಕೋಸ್ಕರ ಕೊಡುವೆನು ಅಂತ. ಅಲ್ಲಿ ನೋಡಿ, ಯೇಸು ಸ್ವಾಮಿ ಹೇಳುದು, ಈ ದೇಹ ನಾನು ಲೋಕದ ಜನರಿಗೋಸ್ಕರ ಕೊಡ್ತಾ ಇದ್ದೇನೆ. ಆಮೇಲೆ ಯಾರು ಈ ಒಂದು ದೇಹದಲ್ಲಿ ಪಾಲ್ಗೊಳ್ತಾರೆ ಅವನಲ್ಲಿ ಏನ್ ಮಾಡ್ತಾರೆ? ಜೀವ ಬರ್ತದೆ. ಅಲ್ಲಿ ಅವರಿಗೆ ನಿತ್ಯ ಜೀವ ಸಿಗ್ತದೆ. ಕಡೆಯ ಕಾಲದಲ್ಲಿ ದೇವರು ಏನ್ ಮಾಡ್ತಾರೆ? ಅವರನ್ನು ಎಬ್ಬಿಸ್ತಾರೆ. ಎಲ್ಲರಲ್ಲ. ಅಲ್ಲಿ ಇವತ್ತು ನಾವು ಹೇಳ್ತೇವೆ, ಈ ಮೇಜಿನಲ್ಲಿ ನಾವು ಪಾಲು ತೆಗೆದುಕೊಳ್ಳುವುದರ ಮೂಲಕ ನಾವು ಏನ್ ಮಾಡ್ತೇವೆ? ನಾಶವಾಗುವುದಿಲ್ಲ.
ದೇವರು ನಮಗೆ ನಿತ್ಯ ಜೀವ ಕೊಡುತ್ತಾರೆ ಎಂಬುದಾಗಿ ವಾಕ್ಯ ಹೇಳ್ತಾ ಉಂಟು. ಅಲ್ಲಿ ಈ ಒಂದು ರೊಟ್ಟಿಯಲ್ಲಿ ಯಾರು ಪಾಲು ತೆಗೆದುಕೊಳ್ತಾರೆ ಅವನೊಳಗೆ ಯಾರು ವಾಸ ಮಾಡ್ತಾರೆ, ತಂದೆ ಮಗ ಬಂದು ಏನ್ ಮಾಡ್ತಾರೆ, ಗುಡಾರ ಹೋಗ್ತಾರೆ ಅಂತ ಬೈಬಲ್ ಹೇಳ್ತಾ ಉಂಟು. ಹಾಗಾದ್ರೆ ಇವತ್ತು ನಮಗೆ ಈ ಜೀವ ಈ ರೊಟ್ಟಿಯಿಂದ ಮಾತ್ರ. ಅಲ್ಲೆಲೂಯ್ಯ. ಇಲ್ಲಿ ನೋಡಿ ಯೇಸು ಸ್ವಾಮಿ ಅಲ್ಲಿ ವಿವರಿಸ್ತಾರೆ ಅಂತ ಹೇಳಿದ್ರೆ ಈ ರೊಟ್ಟಿ ನಾನೇ ಆಗಿದ್ದೇನೆ ಎಂಬುದಾಗಿ. ನೋಡಿ ಅಲ್ಲಿ ವಾಕ್ಯ ಹೇಳ್ತದೆ ನೋಡಿ, ಏನಂತ ಹೇಳಿದ್ರೆ ನಿಮಗೋಸ್ಕರವಾಗಿರುವ ನನ್ನ ದೇಹ, ಅಂದ್ರೆ ನಿಮಗೋಸ್ಕರ ಮುರಿಯಲ್ಪಡುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂತ, ಅಂದ್ರೆ ಮುರಿದು ತಿನ್ನಿರಿ ಎಂಬುದಾಗಿ. ನೋಡಿ ಇವತ್ತು ನಾನು ಹೇಳ್ತೇನೆ ಯೇಸು ಸ್ವಾಮಿಯ ದೇಹ ಇವತ್ತಲ್ಲಿ ಇಲ್ಲ, ಅದಕ್ಕೆ ಬದಲಾಗಿ ನಾವೇನ್ ಮಾಡ್ತೇವೆ, ಒಂದು ರೊಟ್ಟಿಯನ್ನು ತೆಗೆದುಕೊಳ್ತೇವೆ, ಹೌದಲ್ವಾ? ಈ ರೊಟ್ಟಿಯನ್ನು ಹೇಗಿರ್ತದೆ, ಅದು ಫುಲ್ ಇಡಿ ಇರ್ತದೆ. ಇಡಿ ಇರುವಾಗ ನಾವು ಏನ್ ಮಾಡ್ತೇವೆ, ಈ ರೊಟ್ಟಿಯನ್ನು ಏನ್ ಮಾಡ್ತೇವೆ, ಮುರಿತೇವೆ. ಅಲ್ಲಿ ಇದು ಮುರಿಯುವುದು ಏನಂತ ತೋರಿಸ್ತದೆ ಗೊತ್ತುಂಟ? ಇದು ಯೇಸು ಸ್ವಾಮಿಯ ದೇಹ ಹೇಗೆ ಆ ಕಲ್ವಾರಿಯ ಕೃತಿಯಲ್ಲಿ ಏನಾಯ್ತು, ಮುರಿಯಲ್ಪಟ್ಟಿದ್ದು, ಅದನ್ನೇ ನಾವು ಇವತ್ತು ಮಾಡ್ತಾ ಇದ್ದೇವೆ. ಹಲ್ಲೆಲೂಯಾ. ಅದಕ್ಕೆ ನಿಮಗೆ ಯೇಸು ಸ್ವಾಮಿಯ ದೇಹ ನಮಗೋಸ್ಕರ ಮುರಿಯಲ್ಪಟ್ಟ ಹಾಗೆ ಅದರ ಬದಲಿಗೆ ಇವತ್ತು ಯೇಸು ಬರುವ ತನಕ ಮಾಡ್ರಿ ಎಂಬುದಾಗಿ ಹೇಳಿದ ಮೇಲೆಗೆ ಅದನ್ನು ಮುರಿಯುವಾಗ ನೀನು ತಿಳಿದುಕೊಳ್ಬೇಕು, ನನ್ನ ಯೇಸು ನನಗೋಸ್ಕರ ಮುರಿಯಲ್ಪಟ್ಟನೆ ಎಂಬುದಾಗಿ ನೀನು ಇವತ್ತು ನೆಲೆಸಿ ಇದನ್ನು ಏನ್ ಮಾಡ್ಬೇಕು, ಇದು ನನ್ನ ದೇವರ ದೇಹ ಎಂಬುದಾಗಿ, ದೇವರು ಕೊಟ್ಟ ನನಗೆ ದೇಹ ರೊಟ್ಟಿ ಎಂಬುದಾಗಿ ತಿಳಿದುಕೊಳ್ಳುವಾಗ ನಾನು ಹೇಳ್ತೇನೆ, ಇದನ್ನು ಸೇವಿಸುವುದರ ಮೂಲಕ ನಿನ್ನಲ್ಲಿ ಜೀವ ಬರ್ತದೆ, ನಿನಗೆ ನಿತ್ಯ ಜೀವ ಸಿಗ್ತದೆ. ಕಡೆಯಲ್ಲಿ ಆ ತುತ್ತೂರಿ ಶಬ್ದ ಊದುವಾಗ ಅಲ್ಲೇ ನೀನು ಆತನ ಸ್ವರವನ್ನು ಕೇಳುತ್ತಿ ನೀನು ಎತ್ತಲ್ಪಡುತ್ತಿ ಎಂಬುದಾಗಿ ವಾಕ್ಯ ಹೇಳ್ತದೆ. ಆಮೇಲೆ ಹಲ್ಲೆಲೂಯಾ. ಒಂದು ಪಕ್ಷ ನಾವು ಸತ್ರೆ ಸಮಾಧಿಯಿಂದ ಎದ್ದು ಬರ್ತೇವೆ, ಒಂದು ಪಕ್ಷ ಯೇಸು ಸ್ವಾಮಿ ಕೂಡಲೇ ನಾಳೆ ನಾಡದಲ್ಲಿ ಬರುವುದಾದರೆ ನಾವು ಜೀವಂತ ಇರುವಾಗಲೇ ಎತ್ತಲ್ಪಡುತ್ತೇವೆ. ಲೋಕದವರು ಈ ಶಬ್ದವನ್ನು ಕೇಳುವುದಿಲ್ಲ, ದೇವರ ಮಕ್ಕಳು ಮಾತ್ರ ಈ ಶಬ್ದವನ್ನು ಕೇಳುತ್ತಾರೆ. ಅದಕ್ಕೆ ಸ್ವಾಮಿ ನನ್ನ ಗುರಿಗಳು ನನ್ನ ಸ್ವರವನ್ನು ಕೇಳುತ್ತದೆ. ಅಲ್ಲಿ ಇಲ್ಲಿ ಯೇಸು ಸ್ಪಷ್ಟವಾಗಿ ಹೇಳ್ತಾನೆ ಅಂತ ಹೇಳಿದ್ರೆ, ಇದು ನಿಮಗೋಸ್ಕರ ಕೊಡಲ್ಪಡುವ ನನ್ನ ದೇಹ, ನನ್ನ ನೆನಪಿಗೋಸ್ಕರ ಹೀಗೆ ಮಾಡಿರಿ ಅಂತ. ನಂತರ ನಾವು ನೋಡ್ತೇವೆ ಅಲ್ಲಿ ವಾಕ್ಯ 24ನೇ ವಾಕ್ಯ. ಒಂದು ಕರ್ತನ ಮೇಜಿನ ಯಾಕೆ ನಾಡುದು, ಆತನನ್ನು ನೆನಪು ಮಾಡಿಕೊಳ್ಳುವುದಕ್ಕೋಸ್ಕರ. ಎಷ್ಟು ಜನ ಎಲ್ಲ ನೆನಪು ಮಾಡಿಕೊಂಡ್ರಿ. ಹಲ್ಲೆಲೂಯಾ. ಇವತ್ತು ನಾವು ಆತನ ಮರಣವನ್ನು ನೆನಪು ಮಾಡಿಕೊಂಡೆವು. ನೀವು 1 ಕೊರಿಂಥ 10ನೇ ವಾಕ್ಯ ಓದಿ ನೋಡ್ರಿ. 1 ಕೊರಿಂಥ 10:16. ನಾವು ದೇವ ಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡುವುದು ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗಿದ್ದೇವೆ ಎಂಬುದನ್ನು ಸೂಚಿಸುತ್ತದಲ್ಲವೇ? ಹಾಗಾದ್ರೆ ಇವತ್ತು ನಾವು ಯಾವುದರಲ್ಲಿ ಪಾಲುಗಾರರಾಗಿದ್ದೇವೆ? ಕ್ರಿಸ್ತನ ರಕ್ತದಲ್ಲಿ ಪಾಲು ತೆಗೆದುಕೊಂಡೆವು. ಇವತ್ತು ನಾವು ಪ್ರಾರ್ಥನೆ ಮಾಡಿ ಸ್ತೋತ್ರ ಮಾಡಿ ಹಲ್ಲೆಲೂಯಾ ಈ ಒಂದು ಸಂಸ್ಕಾರವನ್ನು ಮಾಡುವಾಗ ನಾವು ಆತನ ರಕ್ತದಲ್ಲಿ ಪಾಲು ತೆಗೆದುಕೊಂಡಿದ್ದೇವೆ ಎಂಬುದಾಗಿ ವಾಕ್ಯ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತದೆ ಅಂತ ಹೇಳಿದ್ರೆ, ನೀವು ಇದರಲ್ಲಿ ಪಾನ ನನ್ನನ್ನು ನೆನಪುಗೊಳ್ಳುವುದಕ್ಕೋಸ್ಕರ ಹೀಗೆ ಪಾನ ಮಾಡಿರಿ ಅಂತನು. ನಂತರ 26ನೇ ವಾಕ್ಯ, ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಏನ್ ಮಾಡ್ತೀರಿ, ಪ್ರಸಿದ್ಧಪಡಿಸುತ್ತೀರಿ ಎಂಬುದಾಗಿ. ಹಾಗಾದ್ರೆ ಇವತ್ತು ನಾವು ಯಾರ ಮರಣವನ್ನು ಪ್ರಸಿದ್ಧಪಡಿಸುವುದು? ಯೇಸು ಸ್ವಾಮಿಯ ಮರಣವನ್ನು ಪ್ರಸಿದ್ಧಪಡಿಸ್ತಾ ಇದ್ದೇವೆ. ನಾವು ಇತರಿಗೆ ಹೇಳ್ಬೇಕು, ಯೇಸು ನಿನಗೋಸ್ಕರ ಸತ್ತದ್ದು, ನಿನಗೋಸ್ಕರ ರಕ್ತ ಸುರಿಸಿದ್ದು, ನಿನ್ನ ಪಾಪದಿಂದ ನೀನು ಹಿಂದಿರುಗು ಎಂಬುದಾಗಿ ನಾವು ಹೇಳುವಾಗ ಅದು ಒಂದಲ್ಲ ಒಂದು ದಿವಸ ಅವನಿಗೆ ಹೃದಯದಲ್ಲಿ ಕಾರ್ಯ ಮಾಡ್ತದೆ, ಅವನ ರಕ್ಷಣೆ ಹೊಂದುವಂತೆ ದೇವರು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ನಂತರ 27ನೇ ವಾಕ್ಯದಲ್ಲಿ ನೀವು ಗಮನಿಸುತ್ತಾದ್ರೆ, ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದ್ದವನಾಗಿರುವನು. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಗೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತದೆ. ಅಲ್ಲಿ ಒಂದನೇದಾಗಿ ದೇವರ ವಾಕ್ಯ ಏನಿರ್ತದೆ, ಏನ್ ಮಾಡ್ಬೇಕಂತೆ, ಪರೀಕ್ಷೆ ಮಾಡ್ಬೇಕೆಂಬುದಾಗಿ. ಅಲ್ಲಿ ಈ ಒಂದು ರೊಟ್ಟಿಯಲ್ಲಿ ಪಾಲು ತೆಗೆದುಕೊಳ್ಳುವಾಗ ಏನ್ ಮಾಡ್ಬೇಕಂತೆ, ನಾವು ಏನ್ ಮಾಡ್ಬೇಕು, ಪರೀಕ್ಷೆ ಮಾಡ್ಬೇಕಂತೆ. ಅಲ್ಲಿ ಯಾಕೆ ಪರೀಕ್ಷೆ ಮಾಡುವುದು ಅಂತ ಹೇಳಿದ್ರೆ, ಇದನ್ನು ತೆಗೆದುಕೊಳ್ಳುವಾಗ ಹೇಗೆ ತಗೊಳ್ಬೇಕಂತೆ, ಅಯೋಗ್ಯವಾಗಿ ತಗೊಳ್ಬಾರ್ದಂತೆ. ನಾನು ಒಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೇನೆ. ಅಲ್ಲಿ ಈ ಒಂದು ಮೇಜಿನಲ್ಲಿ ಪಾಲು ತೆಗೆದುಕೊಳ್ಳುವಾಗ ನಾವು ಯಾರ ಬಳಿ ದ್ವೇಷ ಇರುವುದಾದ್ರೆ, ನಿನ್ನ ಸಹೋದರ ಅಲ್ಲಿ ನಿನ್ನ ಸಭೆಯವರೊಟ್ಟಿಗೆ ಯಾರೊಟ್ಟಿಗೆ ಸಹ
ನೀನು ದ್ವೇಷ ಇಟ್ಟು ಈ ಸಭೆಯನ್ನು ಈ ಒಂದು ಕರ್ತನ ಮೇಜಿನಲ್ಲಿ ಹಾಲು ತೆಗೆದುಕೊಂಡ್ರೆ ನಿನಗೆ ಇದೇನಾಗ್ತದೆ, ನಿನಗೆ ಒಳ್ಳೇದಾಗುವುದಿಲ್ಲ. ಹಲ್ಲೆಲೂಯಾ. ನಮ್ಮನ್ನು ನಾವು ಪರೀಕ್ಷೆ ಮಾಡಬೇಕು. ಮೊದಲು ನಾವು ಅವನೊಟ್ಟಿಗೆ ಏನ್ ಮಾಡ್ಬೇಕು, ಹೋಗಿ ಸ್ವಾರಿ ಕೇಳ್ಬೇಕು, ನನ್ನ ತಪ್ಪಾಯ್ತು. ಹಲ್ಲೆಲೂಯಾ. ನೀನು ಯಾವಾಗ ಸ್ವಾರಿ ಕೇಳ್ತಿ ಅದು ನಿನಗೆ ಆಶೀರ್ವಾದವಾಗಿ ದೇವರು ಮಾತನಾಡಿಸ್ತಾನೆ. ಅಲ್ಲಿ ಅದಕ್ಕೆ ಬೈಬಲ್ ಹಿಡಿದು ಏನ್ ಮಾಡ್ಬೇಕು, ಇದು ಅಯೋಗ್ಯವಾಗಿ ತೆಗೆದುಕೊಳ್ಳಬಾರದು. ನಂತರ ವಾಕ್ಯ ಹೇಳ್ತದೆ, ಓದಿ ನೋಡಿ ಬೇಗ. ಯಾಕಂದ್ರೆ ಕರ್ತನ ದೇಹವೆಂದು ವಿಮೋಚಿಸದೆ ತಿಂದು ಕುಡಿಯುವವರು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೆ ಒಳಗಾಗುವುದು. ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. ನಮ್ಮನ್ನು ನಾವು ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ. ಆಮೇಲೆ ಅಲ್ಲಿ ವಾಕ್ಯ ಅಂತ ಹೇಳಿದ್ರೆ ಇದನ್ನು ತೆಗೆದುಕೊಳ್ಳುವಾಗ ಏನ್ ಮಾಡ್ಬೇಕಂತೆ, ಅಯೋಗ್ಯವಾಗಿ ತೆಗೆದುಕೊಳ್ಳಬಾರದಂತೆ, ಯೋಗ್ಯವಾಗಿ ತೆಗೆದುಕೊಳ್ಬೇಕಂತೆ. ಯೋಗ್ಯವಾಗಿ ತೆಗೆದುಕೊಳ್ಳುವಾಗ ಏನ್ ಬರ್ತದೆ, ನಮಗೆ ಆಶೀರ್ವಾದಗಳು ಬರ್ತದೆ. ಹಾಗಾದ್ರೆ ಅಯೋಗ್ಯವಾಗಿ ಅಂತ ಹೇಳಿದ್ರೆ ನಾವು ಇತರರನ್ನು ಕ್ಷಮಿಸದೆ, ಇತರರನ್ನು ಏನ್ ಮಾಡುದು, ಮಾತನಾಡದೆ, ನಾನು ಮಾಡಿದ್ದೆ ಸರಿ ಅಂತ ಹೇಳುವುದಾದ್ರೆ ಅಲ್ಲಿ ಇದರಿಂದ ಅವನಿಗೆ ಸೌಖ್ಯವಾಗುವುದಿಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಅಂತ ಮಕ್ಕಳು ಹಲ್ಲೆಲೂಯಾ ಇದರಲ್ಲಿ ಪಾಲು ತೆಗೆದುಕೊಂಡ್ರೆ ಅಲ್ಲಿ ಅಂದ್ರೆ ಕ್ಷಮಿಸದವನಿಗೆ ಏನ್ ಮಾಡ್ತಾರೆ ಗೊತ್ತಿಲ್ಲ ದೇವರು ಮುಂದಿನದಾಗಿ ಅವನಲ್ಲಿ ಮಾಡುವ ಕಾರ್ಯ ಏನು ಗೊತ್ತಿಲ್ಲ, ಅವರು ಬಲಹೀನನಾಗ್ತಾರೆ. ಅಲ್ಲಿ ಬಲಹೀನ ಅಂದ್ರೆ ಏನ್ ಗೊತ್ತು, ನಾವೆಲ್ಲರೂ ಬಲಹೀನರೇ. ಆದ್ರೆ ಈ ಬಲಹೀನತೆ ಏನು ಗೊತ್ತಿಲ್ಲ, ಆತ್ಮಿಕವಾದ ಬಲಹೀನತೆ ಬರ್ತದೆ. ಆತ್ಮಿಕವಾದ ಬಲಹೀನತೆ ಅಂತ ಹೇಳಿದ್ರೆ ಅವ್ರಿಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಪ್ರಾರ್ಥನೆ ಮಾಡ್ಲಿಕ್ಕೆ ಆಗುದಿಲ್ಲ, ಅವರಿಗೆ ಆರಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ, ಅವರಿಗೆ ಚರ್ಚಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಆಗ ತಿಳಿದುಕೊಳ್ಬೇಕೇನಂತ ಹೇಳಿದ್ರೆ ನನ್ನ ಬಗ್ಗೆ ದೇವರಿಗೆ ಯಾವುದೋ ಒಂದು ಇಷ್ಟವಿಲ್ಲದ ಸಂಗತಿ ಉಂಟು. ಅಲ್ಲಿ ನಾನು ಹೆಚ್ಚಾಗಿ ಪ್ರಾರ್ಥನೆ ಮಾಡಬೇಕು, ವಾಕ್ಯ ಓದ್ಬೇಕು ಎಂಬುದಾಗಿ ನೀನು ತಿರುಗಿ ಬರುವಾಗ ಹೇಗೆ ತಪ್ಪಿ ಹೋದ ಮಗ ಏನ್ ಮಾಡ್ತಾನೆ, ತಂದೆಯಿಂದ ದೂರವಾಗುವಾಗ ಅವ್ರು ಏನ್ ಮಾಡ್ತಾನೆ, ಏನು ಪ್ಲಾನ್ ಮಾಡ್ತಾನೆ, ಲಾಸ್ಟ್ ಏನ್ ಮಾಡ್ತಾನೆ, ಶಿಕ್ಷೆ ಕೊಡುವಾಗ ಅವನಿಗೆ ಶಿಕ್ಷೆ ಬಂತಲ್ಲ, ಅವನಿಗೆ ಏನ್ ಬಂತು, ಯಾವ ಆಹಾರ ಸಿಗ್ಲಿಲ್ಲ, ಅಂದಿ ತಿನ್ನುವ ಆಹಾರ ಬಂತು. ಆಗ ಅವನಿಗೆ ನನ್ನ ಜ್ಞಾನವಾಗಿ ಏನ್ ಮಾಡ್ತಾನೆ, ಅಪ್ಪನ ಮನೆಯಲ್ಲಿ ತುಂಬಾ ಆಹಾರ ಇದೆ, ಕೆಲಸಗಾರರಿಗೆ ಆಹಾರ ಉಂಟು, ನಾನು ಅಪ್ಪನ ಬಳಿಗೆ ತಿರುಗಿ ಓಡುತ್ತೇನೆ ಅಂತ ಹೇಳುವಾಗ ಏನ್ ಮಾಡ್ತಾರೆ, ತಂದೆಯಲ್ಲಿ ಕಾಯ್ತಾ ಇದ್ದ ಅಪ್ಪನನ್ನು ಮಗನನ್ನು ಅವರು ದೂರದಲ್ಲಿ ಬಂದು ಅಪ್ಪಿಕೊಳ್ಳುವ ಹಾಗೆ ಇವತ್ತು ನೀನು ಸಹ ಏನಾದ್ರೂ ನಿನಗೆ ಬಲಹೀನತೆ ಬರುವುದಾದ್ರೆ ಅಥವಾ ರೋಗ ಬರುವುದಾದ್ರೆ, ಅಲ್ಲಿ ಕೆಲವರಿಗೆ ರೋಗ ಬರ್ತದಂತೆ. ಅಲ್ಲಿ ಯಾಕೆ ರೋಗ ಬರ್ತದೆ ಗೊತ್ತಿಲ್ಲ, ಒಂದೇ ಕಾರಣಕ್ಕೆ ನಿನಗೆ ಲೋಕದವರ ಸಂಗಡ ನ್ಯಾಯ ವಿಚಾರಣೆ ಆಗಬಾರದು. ಅಲ್ಲಿ ದೇವರ ಮಕ್ಕಳಿಗೆ ನ್ಯಾಯ ವಿಚಾರಣೆ ಇಲ್ಲ. ಇವತ್ತು ನೀವೇ ನೋಡ್ರಿ, ನೀವು ತಪ್ಪು ಮಾಡುವಾಗ ಏನಾಗ್ತದೆ, ನಿಮಗೆ ದೇವರು ಏನಾದ್ರೂ ಶಿಕ್ಷೆ ಕೊಡ್ತಾನೆ, ಅದು ಇದಕ್ಕೆ ಶಿಕ್ಷೆಗೆ ನಾವು ಏನಾಗಿದೆ, ಪಾತ್ರರಾಗಿದ್ದೇವೆ. ದೇವರ ಹತ್ರ ಹೇಳ್ಬೇಕು, ದೇವರೇ ನನ್ನನ್ನು ಕ್ಷಮಿಸು, ನಾನು ತಪ್ಪು ಮಾಡಿದೆ, ಅದಕ್ಕೆ ನೀನು ಏನ್ ಮಾಡಿದೆ, ಶಿಕ್ಷೆ ಕೊಟ್ಟೆ. ದೇವರು ಇವತ್ತು ನಿನ್ನ ಬಳಿಗೆ ಬರ್ತೇನೆ ಅಂತ ಹೇಳುವಾಗ ನಿನಗೆ ಏನಾಗುದಿಲ್ಲ, ಜಡ್ಜ್ಮೆಂಟ್ ಆಗುವುದಿಲ್ಲ. ಹಲ್ಲೆಲೂಯಾ. ನೀವು ನೋಡಿ ಇಬ್ರಿಯ ಬರೆದ ಪತ್ರಿಕೆ 12ನೇ ಅಧ್ಯಾಯ 5ನೇ ವಾಕ್ಯವನ್ನು ಓದ್ರಿ, ನಾನು ನಿಲ್ಲಿಸ್ತೇನೆ. 12ನೇ ಅಧ್ಯಾಯ 5ನೇ ವಾಕ್ಯ ಅಲ್ಲಿ ಬರೆಯಲ್ಪಟ್ಟಿದೆ. ಬೇಗ ಮಕ್ಕಳಿಗೆ ಹೇಳುವಂತೆ ನಿಮಗೆ ಹೇಳಿದ ಎಚ್ಚರಿಕೆಯ ಮಾತುಗಳನ್ನು ಮರೆತು ಬಿಟ್ಟಿದ್ದೀರೋ. ಏನೆಂದರೆ ಮಗನೇ ನೋಡಿ, ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ, ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ಕರ್ತನು ತಾನು ಪ್ರೀತಿಸುವವರನ್ನೇ ಶಿಕ್ಷಿಸ್ತಾನೆ, ಅವನು ಸೇರಿಸಿಕೊಳ್ಳುವ ಪ್ರತಿಯೊಂದು ಮಗನನ್ನು ಹೊಡೆಯುತ್ತಾನೆ. ನೀವು ಶಿಕ್ಷಿತರಾಗುವುದಕ್ಕೆ ನಿಮಗೆ ಶಿಕ್ಷೆಯಾಗುತ್ತದೆ ಎಂದು ತಿಳಿದು ಅದನ್ನು ಏನ್ ಮಾಡ್ಬೇಕಂತೆ, ಸಹಿಸಿಕೊಳ್ಬೇಕಂತೆ. ದೇವರ ಮಕ್ಕಳು, ನಾನು ಹೇಳ್ತೇನೆ, ಇವತ್ತು ಯಾವುದಾದ್ರೂ ಶಿಕ್ಷೆಗಳು ಬರುವಾಗ ನಾವು ನೆನೆಸಬೇಕು, ದೇವರಿಗೆ ವಿರುದ್ಧವಾಗಿ ನಾನು ಏನೋ ಮಾಡಿದ್ದೇನೆ, ದೇವರಿಗೆ ನನ್ನ ಈ ಒಂದು ಸ್ವಭಾವ ಇಷ್ಟ ಇಲ್ಲ. ಅಲ್ಲಿ ಏನ್ ಮಾಡ್ಬೇಕು, ನಾವು ಆ ಸಂದರ್ಭದಲ್ಲಿ ದೇವರ ಕಡೆಗೆ ತಿರುಗಿ ಓಡಿ ಬರ್ಬೇಕು. ಅಲ್ಲಿ ಬೈಬಲ್ ಹೇಳ್ತದೆ, ಲೋಕದವರ ಸಂಗಡ ನ್ಯಾಯ ವಿಚಾರಣೆ ಆಗಬಾರ್ದಂತ ದೇವರು ನಮ್ಮನ್ನು ಏನ್ ಮಾಡ್ತಾನೆ, ಶಿಕ್ಷಿಸ್ತಾನಂತೆ. ಹಾಗಾದ್ರೆ ಈ ಶಿಕ್ಷೆ ಯಾಕೆ, ಒಳ್ಳೆದಕ್ಕೆ. ಅಲ್ಲಿ ನನಗೆ ನ್ಯಾಯ ವಿಚಾರಣೆ ಆಗಬಾರ್ದು, ಅದಕ್ಕೆ ಶಿಕ್ಷೆ ದೇವರು ಕೊಟ್ಟಿದ್ದಾನೆ. ಆ ನಂತರ ವಾಕ್ಯ ನೋಡಿ, ಆದರೆ ನಾವು ಕರ್ತನ ನ್ಯಾಯಕ್ಕೆ ಒಳಗಾಗಿರಲಾಗಿ ಆತನೇ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದು ನಮ್ಮನ್ನು ಶಿಕ್ಷಿಸ್ತಾನೆ. ಆದ ಕಾರಣ ನನ್ನ ಸಹೋದರಿ, ಈ ಭೋಜನವನ್ನು ಮಾಡೋದಕ್ಕೆ ಕೂಡಿ ಬರುವಾಗ ಒಬ್ಬರನ್ನೊಬ್ಬರು ಕಾದುಕೊಡ್ರಿ. ಒಬ್ಬನು ಹಸಿದರೆ ಅವರು ಮನೆಯಲ್ಲಿ ಊಟ ಮಾಡಲಿ. ನೀವು ಕೂಡಿ ಬಂದದ್ದು ನ್ಯಾಯ ತೀರ್ಪಿಗೆ ಒಳಗಾಗುವುದಕ್ಕೆ ಕಾರಣವಾಗಬಾರದು. ಮಿಕ್ಕದ ಸಂಗತಿಗಳನ್ನು ನಾನು ಬಂದಾಗ ಕ್ರಮಪಡಿಸುತ್ತೇನೆ ಎಂಬುದಾಗಿ. ಅಂದ್ರೆ ಅದರ ಅರ್ಥ ಏನಂತ ಹೇಳಿದ್ರೆ, ನಾವು ನೋಡ್ತೇವೆ ಏನಂತ ಹೇಳಿದ್ರೆ, ಈ ಒಂದು ಕೂಡಿ ಬರುವಾಗ ಏನ್ ಮಾಡ್ತಿದ್ರು, ಅವರಿಗೆ ತಮಗೆ ಬೇಕಾದ ಇಷ್ಟ ಪ್ರಕಾರ ಜೀವಿಸ್ತಾ ಇದ್ರು. ಆದ್ರೆ
ದೇವರ ಸಭೆಯಲ್ಲಿ ಇಷ್ಟ ಪ್ರಕಾರ ಜೀವಿಸಲಿಕ್ಕೆ ಆಗೋದಿಲ್ಲ. ದೇವರ ಸಭೆಯಲ್ಲಿ ಕೆಲವೊಂದು ರೆಸ್ಟ್ರಿಕ್ಷನ್ ಉಂಟು. ಅಲ್ಲಿ ದೇವರು ಈ ಸಭೆಯಲ್ಲಿ ಏನ್ ಮಾಡ್ತಾರೆ, ಕೆಲವೊಂದು ಕಟ್ಟಳೆಗಳನ್ನು ಮಾಡಿದ್ದಾನೆ. ಇವತ್ತು ನಾನು ಹೇಳ್ತೀನಿ, ಆತನ ಕಟ್ಟಳೆಯನ್ನು ಯಾರು ಪ್ರೀತಿಸ್ತಾರೆ ಅವರನ್ನು ದೇವರು ಗೌರವಿಸ್ತಾನೆ. ಇವತ್ತು ನಾವು ದೇವರ ವಾಕ್ಯ ಹೇಳಿದ ಪ್ರಕಾರ ನಾವು ಇವತ್ತು ನಡೆಯುವಾಗ, ಜೀವಿಸುವಾಗ ಇದರಿಂದ ನಿನಗೆ ಅಲ್ಲಿ ಕೇಡಾಗುವುದಿಲ್ಲ, ಇದರಿಂದ ದೇವರು ನಿನಗೆ ಲಾಭವಾಗಿ ಮಾರ್ಪಡಿಸ್ತಾನೆ. ಎಷ್ಟು ಜನ ನಂಬ್ತೀವಿ ಇವತ್ತು? ಹಲ್ಲೆಲೂಯಾ. ಇವತ್ತಿನಿಂದ ನಾವು ಈ ಮೇಜಿನಲ್ಲಿ ಪಾಲು ತೆಗೆದುಕೊಳ್ಳುವಾಗ ನಮ್ಮಲ್ಲಿ ನಾವು ಪರೀಕ್ಷೆ ಮಾಡುವ. ಇವತ್ತು ಕ್ರಿಸ್ತನಿಂದ ಇಷ್ಟವಿಲ್ಲದ ಸಂಗತಿಗಳನ್ನು ನಾವು ಮಾಡಿದ್ರೆ ತಿರುಗಿ ದೇವರ ಬಳಿಗೆ ಬರುವ. ಯಾಕಂತ ಹೇಳಿದ್ರೆ ಈ ಮೇಜು ಅದು ದೇವರ ಮೇಜು. ಅಲ್ಲಿ ಜಗಳಗಳು, ಭೇದ ಭಾವ ಎಲ್ಲಿ ಉಂಟು, ಆ ಮೇಜು ಅದು ದೇವರ ಮೇಜಾಗಿರುವುದಿಲ್ಲ, ದೇವರ ಪಾತ್ರೆಯಾಗಿರುವುದಿಲ್ಲ, ಅದು ದೆವ್ವಗಳ ಪಾತ್ರೆಯಾಗಿರುತ್ತದೆ ಎಂಬುದಾಗಿ ಸತ್ಯವೇದ ಹೇಳ್ತದೆ. 2 ಕೊರಿಂಥ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಕತ್ತಲೆಗೆ ಮತ್ತು ಬೆಳಕಿಗೆ ಏನು ವ್ಯತ್ಯಾಸ, ಆಮೇಲೆ ಅಲ್ಲಿ ವಿಗ್ರಹಕ್ಕೆ ಮತ್ತು ದೇವ ಸಭೆಗೆ ಏನು ವ್ಯತ್ಯಾಸ. ಅಲ್ಲಿ ದೇವರ ವಾಕ್ಯ ಸೈತಾನನಿಗೆ ಮತ್ತು ದೇವರಿಗೆ ಏನು ಒಡನಾಟ ಉಂಟು. ಆದ್ರಿಂದ ನೀವೇನ್ ಮಾಡ್ಬೇಕು, ಅನ್ಯ ಜನರಿಂದ ನೀವು ಬೇರ್ಪಟ್ಟು ನೀವು ದೇವರಿಗೋಸ್ಕರ ನಿಲ್ರಿ ಎಂಬುದಾಗಿ. ಇವತ್ತು ನಾವು ದೇವರಿಗೋಸ್ಕರ ನಿಲ್ಲುವ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತೇವೆ. ನಾನು ಬಲವಾಗಿ ನಂಬ್ತೇನೆ, ಕೊರಿಂಥ ಸಭೆಗೆ ಆ ಮೇಜಿನ ವಿಷಯದಲ್ಲಿ ದೇವರು ಹೇಳ್ತಾ ಇದ್ದಾರೆ, ಹೇಗೆ ಅದನ್ನು ನಡೆಸಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದರಿಂದ ನಮಗೆ ಯಾವ ಆಶೀರ್ವಾದಗಳು ಬರುತ್ತದೆ ಎಂಬುದಾಗಿ, ಅಯೋಗ್ಯವಾಗಿ ತೆಗೆದುಕೊಳ್ಳುವಾಗ ಏನು ಹಾನಿ ಆಗುತ್ತದೆ ಎಂಬುದಾಗಿ ಸತ್ಯವೇದದಲ್ಲಿ ಹೇಳಿದ ಪ್ರಕಾರ ಇವತ್ತು ನಮ್ಮ ಜೀವಿತದಲ್ಲಿ ಯಾವುದಾದ್ರೂ ಸಂಗತಿಗಳು ನಾವು ದೇವರಿಗೆ ಇಷ್ಟವಾಗದು ಮಾಡಿರುವುದಾದ್ರೆ ಕರ್ತನ ಸನ್ನಿಧಾನದಲ್ಲಿ ಕೃತಜ್ಞತೆ ಹೇಳುವ, ದೇವರೇ ನಿನಗೆ ನಾನು ನನ್ನನ್ನು ಒಪ್ಪಿಸ್ತೇನೆ ಸ್ವಾಮಿ, ದೇವರೇ ನಿನಗೆ ನನ್ನ ಜೀವಿತವನ್ನು ಒಪ್ಪಿಸ್ತೇನೆ ಸ್ವಾಮಿ, ನನ್ನ ಜೀವಿತದಲ್ಲಿ ಇಳಿದು ಬಾ ಸ್ವಾಮಿ. ಹಲ್ಲೆಲೂಯಾ. Thank you, Holy Spirit. Thank you, Lord. ಇವತ್ತು ಕರ್ತ ನಿಮ್ಮ ಹೃದಯವನ್ನು ನೋಡುತ್ತಾ ಇದ್ದಾನೆ.
ನಿಮ್ಮ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯವನ್ನು ಮಾಡುತ್ತಾನೆ. ಎಷ್ಟು ಜನ ಇವತ್ತು ನಂಬುತ್ತಾ ಇದ್ದೀರಿ? ನನ್ನ ಬಲವಾಗಿ ನಂಬಿದೆ, ನೀವು ಬಂದಾಗಿ ಹೋಗುವುದಿಲ್ಲ, ನೀವು ಬಂದಾಗಿ ಹೋಗುವುದಿಲ್ಲ. ದೇವರ ವಾಕ್ಯದ ಮುಂದೆ ದೇವರು ಸಮೇತ ಒಪ್ಪಿಸ್ಕೊಡ್ರಿ. ಯಾವುದೇ ಒಂದು ಗಾಯ ಆಗಿರುವುದಾದ್ರೆ, ಯಾವುದೇ ಒಂದು ನೋವಾಗಿರುವುದಾದ್ರೆ, ಯಾವುದೇ ಒಂದು ಪರಿಸ್ಥಿತಿ ನಿಮಗೆ ಎದುರಾಗಿದ್ರೆ ಕೈಗಳನ್ನೆತ್ತಿ ದೇವರಿಗೆ ಸ್ತೋತ್ರ ಇದೆ. ಓ ಕರ್ತನೇ, ನಿನಗೆ ಸ್ತೋತ್ರ. ಈ ಬಿಟ್ಟು ನನಗೆ ಒಳ್ಳೆದಕ್ಕೆ ನಾನು ತಿರುಗಿ ಬರ್ತಾ ಇದ್ದೇನೆ, ನಿನ್ನ ಸಮ್ಮುಖಕ್ಕೆ ಬರ್ತಾ ಇದ್ದೇನೆ. ನನಗೆ ನೀನು ಬೇಕು, ನಿನ್ನ ಸಮ್ಮುಖದಲ್ಲಿ ನನಗೆ ಪರಿಪೂರ್ಣ ಸಂತೋಷ. ಥ್ಯಾಂಕ್ ಯು ಲಾರ್ಡ್. ಇವತ್ತು ನಿನ್ನ ವಾಕ್ಯದೊಂದಿಗೆ ಮಾತನಾಡೋದಕ್ಕೆ ನಿನಗೆ ಸ್ತೋತ್ರ. ಇಲ್ಲಿ ಬಂದ ಎಲ್ಲರನ್ನು ಆಶೀರ್ವಾದ ಮಾಡಿ. ಅವರ ಕುಟುಂಬದಲ್ಲಿ ದೇವರು ದೊಡ್ಡ ಅದ್ಭುತ ಮಾಡಬೇಕು. ಅವರು ಬಂದಾಗಿ ಹೋಗುವುದಿಲ್ಲ, ಸಮಯಾಗಿ ಕೂಡಿ ಬರುವಾಗ ದೇವರು ನಿನ್ನ ಬ್ಲೆಸ್ಸಿಂಗ್ ಅವರು ಹೊಂದಿಕೊಂಡು ಹೋಗುವುದಕ್ಕೆ ಸ್ತೋತ್ರ. ದೇವರು ನಮ್ಮಲ್ಲಿ ಭೇದ ಇಲ್ಲ, ನಮ್ಮಲ್ಲಿ ಜಗಳ ಇಲ್ಲ. ನಾವೆಲ್ಲ ಒಂದೇ ಅಪ್ಪನ ಮಕ್ಕಳಿಗೆ ಹುಟ್ಟಿದವರಾದ್ರಿಂದ, ಒಂದೇ ಅಪ್ಪನ ಪ್ರೀತಿಸಿದ್ರಿಂದ, ಒಂದೇ ಅಪ್ಪನ ಮಾರ್ಗದಲ್ಲಿ ನಾವು ಹೆಜ್ಜೆ ಹಾಕಿದ್ರಿಂದ ಇವತ್ತು ನಮ್ಮಲ್ಲಿ ಯಾವ ಭೇದ ಭಾವ ಇಲ್ಲ ಸ್ವಾಮಿ, ಯಾವ ದುರಾಲೋಚನೆ ಇಲ್ಲ. ನಾವೆಲ್ಲರೂ ಒಂದೇ ಆಗಿದ್ದೇವೆ, ಒಂದೇ ದೇಹಕ್ಕೆ ಸೇರಿಸಲ್ಪಟ್ಟವರಾಗಿದ್ದೇವೆ. ಇವರು ಬಂದ ಎಲ್ಲರನ್ನು ಆಶೀರ್ವಾದ ಮಾಡ್ತೇನೆ. ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಸಹ ಯೇಸುವಿನ ನಾಮದಲ್ಲಿ ಅವರು ಹೊರಗೆ ಬರುವುದಕ್ಕೆ ಸ್ತೋತ್ರ. ಮುಂದಿನ ದಿವಸ ದೊಡ್ಡ ದೊಡ್ಡ ಸಾಕ್ಷಿಗಳ ಮೂಲಕ ಕೇಳುವಂತೆ ಮಾಡಿ. ಎಲ್ಲವೂ ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥನೆ. ಸಾಕ್ಷಿ ಹೇಳಿದ ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡು. ಇನ್ನು ಅನೇಕ ಸಾಕ್ಷಿಗಳವರು ಮೈಗೋಸ್ಕರ ಹೇಳಲಿ. ಎಲ್ಲವೂ ನಿಮ್ಮ ಕರಗಳಿಗೆ ಒಪ್ಪಿಸ್ತೇವೆ. ಎಲ್ಲ ಘನ ಮಾನ ಮಹಿಮೆಗೆ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆ. ಆಮೆನ್. ಆಹಾ, ಹಾಲೆಲೂಯದೊಂದಿಗೆ ಮತ್ತೆ ಆಶೀರ್ವಾದ ಪಡೆದುಕೊಳ್ಳಿ. ಸಾರಲ್ಪಟ್ಟ ವಾಕ್ಯದೊಂದಿಗೂ ಲೋಕದ ನಂಬಿಗಸ್ತರೊಂದಿಗೂ ಇದ್ದಲ್ಲಿ ಕ್ರಿಸ್ತನ ಬರುವುದರಿಂದ ನಿತ್ಯ ನಿರಂತರ ವಾಕ್ಯದಲ್ಲಿ ಆಮೆನ್. ಜಯಪಟ್ಟದಲ್ಲಿ 3 ಬಾರಿ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.